ಇಷ್ಟೆಲ್ಲ ಹೇಳುವಂಥ ಡಾಕ್ಟರ್ ಮಾಲಿನಿ ಮೇಡಮ್ ಅವರು ತಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಬಂದಿರುವಂಥ ಚಾಲೆಂಜ್ಗಳನ್ನ ಹೇಗೆ ಫೇಸ್ ಮಾಡಿದ್ದಾರೆ? ನಿಜವಾದ ಲೈಫ್ ನನಗೆ ಅರ್ಥ ಆಗಿದ್ದು ಮದುವೆ ಆದಮೇಲೆ. ಇಟ್ ವಾಸ್ ಅ ಕಂಪ್ಲೀಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ನೋಡಿದ್ದ ಜಗತ್ತೇ ಒಂದು ಬೇರೆ, ಯಾವುದೋ ಲೆವೆಲ್ಗೂ ಹೊಟ್ಟೋಗಿತ್ತು. ಸಾಯಿಸಲೇಬೇಕು ನಾ ಲೆವೆಲ್, ಏಕೆಂದರೆ ಜನ ಅಂದ್ಕೊಂಡಿದ್ದಾರೆ ಮೇಡಮು ತುಂಬ ಕಂಫರ್ಟಬಲಾಗಿ ಕೂತ್ಕೊಂಡು ಇಷ್ಟೆಲ್ಲ ಹೇಳ್ತಾರೆ ಅಂತ. ನಮ್ಮ ತಾಯಿ ಬಂದು ನೋಡಿಬಿಟ್ಟು ಕಣ್ಣೀರು ಹಾಕ್ಬಿಟ್ರು. ನಾನು ಹೆಂಗೆ ಸಾಕಿದ್ದೀನಿ ಮಗಳನ್ನ, ಎಷ್ಟು ಕಷ್ಟಪಡ್ತಾ ಇದ್ದಾಳಲ್ಲ ನನ್ನ ಮಗಳು. ಒಂದು ನೀವು ನನ್ನ ಹತ್ರ ಮಾತಾಡೋಕ್ಕೆ ಎದುರುಕೊಳ್ಳೋ ಸ್ಟೇಜು, ಆ ಒಂದು ಎತ್ತಕ್ಕೆ ನಾನು ಬೆಳಿಬೇಕು. ಹೇಗದು ಅಂತಂದರೆ ಶಿಕ್ಷಣ, ಎಜುಕೇಷನ್, ಅದೇ ಚೆನ್ನಾಗಿ ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದಿತ್ತು. ಸುಮಾರು ಒಂದು 15-20 ವರ್ಷನೇ ಅನ್ಬೋದು ಬರೀ 3 hours ನಿದ್ದೆ ಮಾಡಿರೋದು. ನಾವು ಏನೇ ಒಂದು ಸಕ್ಸಸ್ ಆಗಬೇಕು ಅಂದರೆ ಅದ್ರ ಹಿಂದೆ ನೀವು ನೋಡ್ತಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ. ಅಯ್ಯೋ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಆಗ್ತಾಯಿಲ್ಲ, ನಾನು ಇಷ್ಟು ಮೆರಿಟ್ ಕ್ಯಾಂಡಿಡೇಟ್ ಆದರೂ ನನಗೆ ಆಗ್ತಿಲ್ಲ ಅಂತೆಲ್ಲ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇದ್ದೆ. ಬಟ್ ಇವತ್ತು ನನಗೆ ಅರ್ಥ ಆಗ್ತಾಯಿದೆ, ನನಗೆ ಅಲ್ಲಿ ಹೋಗಿದ್ದಕ್ಕೆ ನಾನು ಯೂನಿವರ್ಸಿಟಿಗೆ ಹೋಗಿದ್ದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮಾಲಿನಿ ಮೇಡಮ್ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರಿಗೆ ಮತ್ತೊಂದು ಸಲ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ 2 ವಿಶ್ ಮಾಡಬೇಕಾಗಿದೆ. ಒಂದು, ಹುಟ್ಟುಹಬ್ಬದ ಶುಭಾಶಯಗಳು, ಹ್ಯಾಪಿ ಬರ್ಡೇ, ಒಳ್ಳೆಯದಾಗಲಿ, ಚೆನ್ನಾಗಿರಿ ಅನ್ನೋದು ಒಂದು ವಿಶ್ಶು. ಎರಡನೇದೇನೆಂದರೆ ಸಂಭ್ರಮದ ವಿಚಾರ. ನಮಗೆ ಮೇಡಮ್ ಜೊತೆಗೆ ನಾವು ಇತ್ತೀಚೆಗೆ ಸಂದರ್ಶನ ಶುರು ಮಾಡಿದಂತ ನನಗೆ ಅನಿಸ್ತಾ ಇತ್ತು. 2 ತಿಂಗಳಾಯ್ತಾ, 1 ತಿಂಗಳಾಯ್ತು, ಈ ಥರ ಅನಿಸ್ತಾ ಇತ್ತು. ಬಟ್ ನೋಡಿದ್ರೆ 100 ಎಪಿಸೋಡ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಆ ದೃಷ್ಟಿಯಿಂದ ಕೂಡ ನಿಮಗೂ ಅಭಿನಂದನೆಗಳು ಮತ್ತು ವಂದನೆಗಳು. ನಮ್ಮ ಜೊತೆ ಈ ಒಂದು 100 ಎಪಿಸೋಡ್ಗಳ ಒಂದು ಜರ್ನಿಯಲ್ಲಿ ನೀವು ಜೊತೆ ಆದ್ರಿ ಮತ್ತು ಅದಕ್ಕೆ ಕಾರಣರಾಗಿರುವಂಥ ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಮೇಡಮ್ ಎಪಿಸೋಡ್ ಯಾವಾಗಲೇ ಬಂದರೂ ಕೂಡ ನೀವು ಅದನ್ನು ನೋಡಿದಿರಾ, ಅಪ್ರಿಷಿಯೇಟ್ ಮಾಡಿದಿರಾ, ಕಮೆಂಟ್ ಮಾಡಿದಿರಾ, ಚರ್ಚೆ ಮಾಡಿದಿರಾ, ಕೆಲವೊಂದು ಸಲ ಟೀಕೆ ಮಾಡಿದಿರಾ. ಎಲ್ಲವೂ ನಮಗೆ ಬಹಳ ಮ್ಯಾಟರ್ ಆಗುತ್ತೆ. ನಿಮ್ಮ ಕಮೆಂಟ್ಗಳು, ನಿಮ್ಮ ಪ್ರತಿಕ್ರಿಯೆ ತುಂಬ ಮ್ಯಾಟರ್ ಆಗುತ್ತೆ ಅಲ್ವಾ ಮೇಡಮ್? ಹೌದು ಸರ್. ಸೊ ಹೀಗಾಗಿ ನಿಮಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ಈಗ ನೀವು ಮನಸ್ಸಿನ ಬಗ್ಗೆ, ನಮ್ಮ ಬ್ರೈನ್ ಬಗ್ಗೆ, ಫ್ರಾಂಟಲ್ ಕಾರ್ಟೆಕ್ಸ್ ಬಗ್ಗೆ, ಆಮೇಲೆ ರೆಪ್ಟಿಲಿಯನ್ ಬ್ರೈನ್ ಬಗ್ಗೆ, ಆಮೇಲೆ ಸುಮಾರು ವಿಚಾರಗಳನ್ನ ನೀವು ಮಾತಾಡಿದಿರ. ವಿವೇಕ ಅನ್ನೋದ್ರ ಬಗ್ಗೆ ಮಾತಾಡಿದಿರ. ಮತ್ತು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳ ಮನಸ್ಸು, ಮೆದುಳು, ಅದ್ರ ವ್ಯತ್ಯಾಸ, ಅದೆಲ್ಲವನ್ನೂ ಕೂಡ ಮಾತಾಡಿದಿರ. ಮತ್ತು ಲೈಫಲ್ಲಿ ಉದ್ಧಾರ ಆಗಬೇಕಾದ್ರೆ ಏನು ಬೇಕು, ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದಿರ. ಸೊ ಇಲ್ಲಿ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂತು, ಬಹುಶಃ ನೋಡುಗರ ಮನಸ್ಸಲ್ಲಿ ಕೆಲವೊಂದ್ಸಲ ಬಂದಿರಬಹುದು. ಇಷ್ಟೆಲ್ಲ ಹೇಳುವಂಥ ಡಾಕ್ಟರ್ ಮಾಲಿನಿ ಮೇಡಮ್ ಅವರು ತಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಬಂದಿರುವಂಥ ಚಾಲೆಂಜ್ಗಳನ್ನ ಹೇಗೆ ಫೇಸ್ ಮಾಡಿದ್ದಾರೆ ಅಲ್ವಾ? ಸೊ ತುಂಬ ಇಂಪಾರ್ಟೆಂಟ್ ಅದು ಅಲ್ವಾ? ಈಗ ಯಾಕೆಂದರೆ ನನ್ನ ಪ್ರಕಾರ ನೀವು ಅದನ್ನು ಫೇಸ್ ಮಾಡಿ ಅದನ್ನು ನೀವು ಓವರ್ಕಮ್ ಮಾಡ್ದೇ ನೀವು ಅದ್ರ ಬಗ್ಗೆ ಮಾತಾಡುವಂಥ ವ್ಯಕ್ತಿ ಅಲ್ಲ. ಯಾರು ಕೂಡ ನಾವು ಆ ಥರ ಇರಲ್ಲ ಅಂತ ನನಗನ್ಸುತ್ತೆ. ಸೊ ಆ ದೃಷ್ಟಿಯಿಂದ ಮೊದಲನೇ ಪ್ರಶ್ನೆನೇ ಈ ಒಂದು ಟಾಪಿಕ್, ಯುವರ್ ಪರ್ಸ್ನಲ್ ಸ್ಟ್ರಗಲ್ಸ್ ಆ್ಯಂಡ್ ಹೌ ಯು ಓವರ್ಕೇಮ್ ದೇಮ್ ಅನ್ನೋದು. ಮೊದಲನೇದಾಗಿ ವೀಕ್ಷಕರಲ್ಲಿ ನಾನು ಕಾಮೆಂಟ್ಸ್ ಎಲ್ಲ ಕೆಲವು ನೋಡಿದ್ದೀನಿ. ನನ್ನ ಅಕ್ಕ ಅಂದಿದ್ದಾರೆ, ನನ್ನ ತಂಗಿಂದಿದ್ದಾರೆ, ತಾಯಿಂದಿದ್ದಾರೆ, ಆಮೇಲೆ ತುಂಬ ಶಾರ್ಟ್ ಸ್ಪ್ಯಾನಲ್ಲಿ ನನ್ನ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ನನ್ನ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ನನ್ನ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವೆಲ್ಲ ಚೆನ್ನಾಗಿರಬೇಕು. ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಒಂದು ಮನಸ್ತಾಪ ಮಾಡ್ಕೊಂಡು ಮಾನಸಿಕ ನೆಮ್ಮದಿನ ಕಳ್ಕೊತಾ ಇದ್ದೀವಿ. ಅದೇ ಒಂದು ಸಣ್ಣ ಸಣ್ಣ ವಿಚಾರದಿಂದ ನಾವು ಮಾನಸಿಕ ಆರೋಗ್ಯವಂತರಾಗೂ ಬೇಕಾದ್ರೆ ಇರಬಹುದು. ಎರಡೂ ನಮ್ಮ ಕೈಲೇ ಇದೆ. ಒಂದು ಪಾಸಿಟಿವ್ ಆಗಿ ನೋಡೋ ಅಂಥದ್ದು ಮತ್ತು ನೆಗೆಟಿವ್ ಆಗಿ ನೋಡಿ ನಮ್ಮನ್ನು ನಾವು ಹಳ್ಕೊಂಡು ನಮ್ಮ ಜೀವನ ಪರ್ಯಂತ ದುಃಖ ಪಡೋದು ನಮ್ಮ ಕೈಲೇ ಇದೆ. ಎಕ್ಸಾಕ್ಟ್ಲಿ. ನಮ್ಮ ಜೊತೆಗೆ ನಾವು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು ಈ ನಮ್ಮ ಪಕ್ಕದಲ್ಲಿರುವಂಥವ್ರು ನಮ್ಮ ನೆಮ್ಮದಿ ಕೂಡ ಹಾಳು ಮಾಡಿ ನಾವು ಬದುಕ್ತಾ ಇರ್ತೀವಿ. ಖಂಡಿತ ಒಂದು ಸಣ್ಣ ಸೊಲ್ಯೂಷನ್ ಅದಕ್ಕೆ ಸಿಕ್ಕರೆ ಹೌದು ಅಲ್ವಾ? ನೀವು ಹೇಳುವಂಥ ಯಾವುದೋ ಒಂದು ಮಾತಿನಿಂದ ಎಷ್ಟೋ ಜನರ ಬದುಕು, ಮನಸ್ಸು ಬದಲಾಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ನಾನು 18-19 ವರ್ಷನೋ 20-22 ವರ್ಷ ಇದ್ದಾಗ ನಿಮ್ಮ ಥರ ಯಾರೋ ಒಂದು ವಿಡಿಯೋ ನೋಡಿದಾಗ, ಅಯ್ಯೋ ಹೌದಲ್ವಾ, ಇದು ನಾನು ಮಾಡ್ತೀನಲ್ವಾ, ಲೆಟ್ ಸ್ಟಾಪ್ ಇಟ್ ಅನ್ನೋದು ನಾನು ಎಷ್ಟೋ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮಿಂದ ಸಾಕಷ್ಟು ಜನರ ಬದುಕು ಬದಲಾಗಿದೆ ಅಂತ ನನ್ನ ಒಂದು
ನಿರೀಕ್ಷೆ ಮೇಡಮ್? ಸರ್, ಈಗ ಮೊದಲನೇದಾಗಿ ಈಗ ವೀಕ್ಷಕರಲ್ಲಿ ಬಹಳಷ್ಟು ಜನ ಕಮೆಂಟಲ್ಲಿ ನೋಡಿದ್ದೀನಿ, ಮೇಡಮ್ ಹೇಳ್ತಾರಲ್ಲ ಇವರೇನು ಕಷ್ಟಪಟ್ಬಿಟ್ಟಿದ್ದಾರ, ಬಾಯಲ್ಲಿ ಹೇಳೋದು ಸುಲಭ, ಆದರೆ ಅನುಭವಿಸಿದಾಗ ಆ ನೋವು ಅವ್ರಿಗೇ ಗೊತ್ತಿರುತ್ತೆ ಅನ್ನೋದು ಕೆಲವೊಂದು ಹೆಣ್ಮಕ್ಳ ಬಗ್ಗೆ ನಾನೆಲ್ಲ ಮಾತಾಡಿದ್ದೀನಲ್ಲ, ಅವಾಗ ಕಾಮೆಂಟ್ ಹಾಕಿದ್ದಾರೆ, ನಿಮಗೆ ನಮ್ಮ ನೋವು ಗೊತ್ತಿದೆಯಾ, ನೀವು ಅನುಭವಿಸ್ಬಿಟ್ಟಿದ್ದೀರಾ, ನೀವೇನೋ ಮಾತಾಡಿದ್ದೀರಾ ಅಂತ. ಆದರೆ ನಾನು ಜೀವನದ ಒಂದು ಎಲ್ಲ ಥರದ ಆ್ಯಂಗಲಲ್ಲಿ ದೃಷ್ಟಿಕೋನದಲ್ಲಿ ಜೀವನವನ್ನು ಅನುಭವಿಸಿ ಅದರ ಫಲಿತಾಂಶ ಏನಿದೆ ಬೆಸ್ಟ್ ಅನ್ನೋದನ್ನ ನಾನು ನಿಮಗೆ ಕೊಡ್ತಾ ಇರೋದು. ಏಕೆಂದರೆ ನನ್ನ ಥರ ನೋವು ನೀವು ಅನುಭವಿಸಬಾರ್ದು, ಮತ್ತಾರೋ ಒಂದು ತೊಂದರೆಗಳಾಗಿದೆಯಲ್ಲ ಅದು ನಿಮಗಾಗಬಾರ್ದು, ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಕಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಷ್ಟೆಲ್ಲ ವಿಚಾರಗಳನ್ನು ಬಹಳ ಓಪನ್ ಆಗಿ ಹೇಳಿದ್ದೀನಿ. ಕೆಲವು ಸಲ ಕಾಮೆಂಟ್ಸಲ್ಲಿ ಬೈದು ಇದ್ದಾರೆ, ತೊಂದರೆ ಇಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನ ಅಂತಂದರೆ, ನೀವು ಇನ್ನೊಂದು ಸಲ ಹೇಳಿದ್ರಿ, ಯಾರೋ ಸ್ವಾಮೀಜಿ ಹತ್ರ ಒಂದು ಹೆಂಗಸು ಹೋಗಿ ಕೇಳಿದ್ರಂತೆ, ಕಷ್ಟಗಳೇ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ನೀವು ಸತ್ತೋಗ್ಬೇಕು ಅಂತೇಳಿ. ಹಾಗಾಗಿ ನಾವೆಲ್ಲ ಏನು ಅನ್ಕೊಂತಿದ್ದೀವಿ ಅಂದರೆ, ನನ್ನ ಬಿಟ್ಟು ಜಗತ್ತಿನಲ್ಲಿ ಇರೋರೆಲ್ಲ ಚೆನ್ನಾಗಿದ್ದಾರೆ, ನಾನು ಮಾತ್ರ ದುಃಖಿ ಅನ್ನೋದು ಪ್ರತಿಯೊಬ್ಬರ ಭಾವನೆಯೂ ಅದೇನೆ. ಆದರೆ ಅವ್ರನ್ನ ನೋಡಿದವ್ರು ಇನ್ನೊಬ್ರು ಹೇಳ್ತಾರೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾನು ಮಾತ್ರ ದುಃಖಿಯಾಗಿದ್ದೀನಿ ಅಂತ. ಆದರೆ ಜೀವನ ಅಂದಾಗ ಡೇ ಆ್ಯಂಡ್ ನೈಟ್ ಯಾವ ಥರ ಇದೆ, ಕಷ್ಟ ಸುಖನೂ ಅದೇ ಥರ ಇರುತ್ತೆ. ಕೆಲವರಿಗೆ ಮೊದಲಿನಿಂದಲೂ ಅದಿರುತ್ತೆ, ಕೆಲವರಿಗೆ ಜೀವನದ ಒಂದು ಹಂತದಲ್ಲಿ ಬರುತ್ತೆ, ಕೆಲವರಿಗೆ ಇನ್ನೂ ಕೊನೆಯ ಹಂತದಲ್ಲಿ ಬರ್ಬೋದು. ಹಾಗಾಗಿ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಅನ್ನೋದು ಬಂದೇ ಬರುತ್ತೆ. ಬಟ್ ಆ ಸಂದರ್ಭನ ನಾವು ಯಾವ ರೀತಿ ಎದುರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಯಶಸ್ಸು ನಿಂತಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನನಗೆ ಒಂದು ಸ್ಟ್ರಾಂಗ್ ಮೈಂಡ್, ನಾನು ಇಷ್ಟೆಲ್ಲ ಹೇಳ್ತೀನಲ್ಲ, ಎಲ್ಲಿಂದ ಸಿಕ್ತು ಇದು ಅಂತಂದರೆ, ಇದು ಓದೋದ್ರಿಂದ. ನಾನು ತುಂಬ ಪುಟ್ಟವಳಾಗಿದ್ದಾಗಿಂದ ನಾನು ಇನ್ನೊಂದು ಎಪಿಸೋಡಲ್ಲಿ ಹೇಳಿದ್ದೆ, ನಮ್ಮ ತಾಯಿ ಮನೆ ಕಡೆ ಎಲ್ಲ ಟೀಚರ್ಸ್ ಅಂತ. ನನ್ನ ಅಜ್ಜಿನೂ ಟೀಚರ್ಸು, ಆಮೇಲೆ ನನ್ನ ಅಜ್ಜಿದು ಒಂದು 8-10 ಜನ ತಂಗಿರಿದ್ರು, ಎಲ್ಲರೂ ಟೀಚರ್ಗಳೇ, ಬೇರೆ ಬೇರೆ ಹಂತದಲ್ಲಿ, ಪ್ರೈಮರಿ ಹೈಸ್ಕೂಲು ಆ ಥರ ಎಲ್ಲ. ಅವ್ರ ಮಕ್ಕಳು ಟೀಚರ್ಸು. ಈಗ 4th ಜನರೇಷನ್ನು ಡಾಕ್ಟ್ರ್ ಇಂಜಿನಿಯರ್ಗಳು ಆಗಿದ್ದಾರೆ, ಟೀಚರ್ಸ್ ಕಮ್ಮಿ. ನಮ್ಗೆ ಏನಾಗ್ತಾಯಿತ್ತು ಒಂದು ಅವಕಾಶ ಅಂದರೆ, ಈಗ ರಜಾ ಅಂತ ಅಜ್ಜಿ ಮನೆಗೆ ಹೋದಾಗ ಅಲ್ಲಿ ಒಂದು ಡಿಸಿಪ್ಲಿನ್ ಇರೋದು, ಮತ್ತು ಕತೆಗಳು ಹೇಳ್ತಾಯಿದ್ರು. ಕತೆಗಳು ಹೇಳೋರು ಎಲ್ಲ ಒಂದು ನೀತಿ ಕಥೆನೇ. ಟೀಚರ್ಸ್ ಅಂದರೆ ಅವರೇನು ನೀತಿ ಕಥೆಗಳನ್ನೇ ತಾನೇ ಜಾಸ್ತಿ ಹೇಳೋದು, ಅಥವಾ ಸೋಷಿಯಲಾಜಿಲಿ ಅಥವಾ ಅದರಲ್ಲಿ ಬರುತ್ತಲ್ಲ ಹಿಸ್ಟ್ರಿದು ಕಥೆಗಳು ಅಂತದನ್ನೇ ಹೇಳೋರು. ಆಮೇಲೆ ಓದೋದು ತುಂಬ ಮುಖ್ಯ ಆಗಿತ್ತು, ಸಿಕ್ಕಾಬಟ್ಟೆ ಓದ್ತಾ ಇದ್ದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಒಂದು 1st 2nd ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಒಂದೊಂದು ಬುಕ್ನ ಓದ್ತಾ ಇದ್ದೆ. ಆವಾಗ ನಮ್ಮ ತಾಯಿ ಬೈಯೋರು, ಯಾವಾಗಲೂ ಓದ್ತಾ ಇರ್ತೀಯ ನೀನು ಅಂತೇಳಿ. ಬಟ್ ಓದಿ ಒಂದೊಂದು ಮುಗಿಸ್ತಾ ಇದ್ದೆ ನಾನು, ಅಷ್ಟು ಫಾಸ್ಟ್ ಮತ್ತು ಒರೇಷಿಯಸ್ ರೀಡರ್. ಲೈಬ್ರರಿಗೆ ಹೋದರೆ ಬೇಸಿಗೆ ರಜಾ ಅಂತ ಬೆಳಗ್ಗೆ ಹೋದರೆ ಸಾಯಂಕಾಲ ಅವ್ರು ಹೇಳ್ಬೇಕು ಅಂದರೆ, ಅವಾಗೆಲ್ಲ ಕಾಮಿಕ್ಸು, ಕತೆ ಪುಸ್ತಕ, ಚಂದಮಾಮ ಅಂದರೆ ತುಂಬ ಇದ್ರದ್ದಲ್ಲ, ಒಂಥರ ಕತೆ ಥರದನ್ನು ಓದ್ತಾ ಇದ್ದಿದ್ದು. ನಂತರ ಒಂದು ಹೈಸ್ಕೂಲ್ ಬರೋಷ್ಟರಲ್ಲಿ ನನಗೆ ಲೈಬ್ರರಿ ಆ್ಯಕ್ಸಸ್ ಇತ್ತು. ನಾನು ಎಷ್ಟು ಯಾವ ಥರದ ಬುಕ್ಸ್ ಓದಿದೆ ಅಂದರೆ, ಹದಿಹರೆಯ ಅಂತಂತೀವಿ, ಹದಿಹರೆಯದಲ್ಲಿ ಏನೂ ಅರ್ಥನೇ ಆಗಲ್ಲ. ಆ ಸಂದರ್ಭದಲ್ಲಿ ಲಿಯೋ ಟಾಲ್ಸ್ಟಾಯ್ದು ಅನ್ನ ಕರೆನಿನ, ರಿಸರೆಕ್ಷನ್ನು, ವಾರ್ ಆ್ಯಂಡ್ ಪೀಸು, ಈ ಥರದ ಪುಸ್ತಕಗಳು ಕನ್ನಡದಲ್ಲಿ, ಅದು ಇಂಗ್ಲೀಷಲ್ಲಿ ಸಿಗ್ತಿರ್ಲಿಲ್ಲ, ಅದರದ್ದು ಟ್ರಾನ್ಸ್ಲೇಷನ್ ಸಿಗುತ್ತಲ್ಲ, ಅನುವಾದದ್ದು, ಅದನ್ನೆಲ್ಲ ಓದ್ತಾ ಇದ್ದೆ. ಥಿಂಕಿಂಗು ಆಗಲೇ ಶುರುವಾಗಿತ್ತು ನನಗೆ. ಆಮೇಲೆ ಆ ಒಂದು ವಯಸ್ಸಿನಲ್ಲೇ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು, ಈಗ ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇದ್ರಲ್ಲ ಅವ್ರಿಗೆಲ್ಲ ಗೊತ್ತು. ಆ ಥರದ್ದು ಒಂದು ಮೈಂಡ್ ಸೆಟ್ಟು ನನಗಿತ್ತು, ಯಾವ್ದು ಸರಿ ಯಾವುದು ತಪ್ಪು, ದೊಡ್ಡವ್ರ ಹತ್ರ ಯಾವ ಥರ ಇರಬೇಕು, ಒಂದು ಹಂತದಲ್ಲಿ ಒಂದು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿತ್ತು. ಆಮೇಲೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಅದು ನನ್ನ ಸತ್ಯಾನ್ವೇಷಣೆ ಅಂತ ಇದೆ ಮಹಾತ್ಮ ಗಾಂಧೀಜಿದು. ಆ ಥರ ಬೇಕಾದಷ್ಟು ಬುಕ್ಸ್ಗಳು ನನ್ನ ಮೇಲೆ ಆವಾಗಲೇ ಒಂಥರ ಪ್ರಭಾವ ಬೀರಿದ್ವು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ತಾಯಿ, ಅವರು ನಿಜವಾಗ್ಲೂ ನಾನು ಈಗ ಗಾಂಧೀಜಿಯವ್ರ ತಾಯಿ ಆಗಿರ್ಬೋದು, ಆಮೇಲೆ ಜೀಜಾಬಾಯಿ, ಶಿವಾಜಿ, ಅವರೆಲ್ಲ ತಾಯಂದರು. ಅವ್ರಿಗಿನ್ನ ನಮ್ಮ ತಾಯಿ ಇನ್ನೂ ಒಂದು ಹೆಚ್ಚು ಮುಂದೆ. ಏಕೆಂತಂದರೆ ಅವ್ರಿಗೆ ಸುಳ್ಳು ಹೇಳೋದು ಅಂದರೆ ಆಗ್ತಾ ಇರಲಿಲ್ಲ, ಅವ್ರು ಯಾವತ್ತೂ ಟಾಲ್ರೇಟ್ ಮಾಡ್ತಾ ಇರಲಿಲ್ಲ, ಸತ್ಯನೇ ಹೇಳಬೇಕು, ವಾಟ್ ಎವರ್ ಮೇ ಬಿ ಏನಾದರೂ. ಅದನ್ನು ನಾನು ನನ್ನ ತಮ್ಮ ಅದನ್ನೇ ಪಾಲಿಸ್ಕೊಂಬಂದು ಭಾಳ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ನಿಜ ಸತ್ಯ ಹೇಳಿ ನಾವು ಅರಗಿಸ್ಕೊಂಡು ಇದು ಮಾಡೋದಿದೆಯಲ್ಲ, ಅದರಷ್ಟು ಕಷ್ಟ ಯಾವುದೂ ಇಲ್ಲ. ತುಂಬ ನನಗೆ ಡ್ಯಾಮೇಜ್ಗಳಾಗಿದೆ. ನನಗೆ ಅದಕ್ಕೆ ಒಳ್ಳೇದಾಗೋದಕ್ಕಿಂತ ಸತ್ಯ ಹೇಳಿ ಡ್ಯಾಮೇಜ್ಗಳೇ ಜಾಸ್ತಿ ಆಗಿದೆ. ಒಂದು ಸತ್ಯ ಹೇಳಬೇಕಾಗುತ್ತೆ, ಆಮೇಲೆ ಇನ್ನೊಂದು ಸುಳ್ಳು ಹೇಳಕ್ ಬರಲ್ಲ, ಅದೊಂದು ಪ್ರಾಬ್ಲಮ್. ಆಮೇಲೆ ಹೇಳ್ಬೇಕು ಅಂದರೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು, ನೀವು ಹೇಳೋಕ್ಕೂ ಆಗಲ್ಲ.
ಹೇಳ್ತೀವಲ್ಲ, ಮೆಂಟಲಿ ಫುಲ್ಲು ಅದನ್ನು ಪ್ರಿಪೇರ್ ಆಗಿ ಅದನ್ನು ಪ್ರಾಕ್ಟೀಸ್ ಎಲ್ಲ ಮಾಡಿ ಅಲ್ಲಿನೇನೋ ಒಂದು ಕೇಳಿದ್ರೆ ಸಿಗಾಕೊಂಡ್ಬಿಡ್ತೀವಿ. ಸೊ ಒಂದು ಕಡೆ ನನಗೆ ಡ್ಯಾಮೇಜ್ ಆಗಿರೋದು ನಿಜ, ಆದರೆ ಇನ್ನೊಂದು ಕಡೆ ಸಂತೋಷ ಇದೆ. ಐ ಆಮ್ ವೆರಿ ಕಾನ್ಫಿಡೆಂಟ್. ಒಳಗಡೆ ನನಗೆ ಗಿಲ್ಟ್ ಫೀಲ್ ಇಲ್ಲ. ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ ಸಾಮಾನ್ಯವಾಗಿ. ಕಾರಣ ಏನು ಅಂದರೆ ಆ ಗಿಲ್ಟ್ ಫೀಲಿಂಗ್ ಇಲ್ಲ ನನಗೆ. ಕಾರಣ ಏನು ಅಂದರೆ ಇರೋದು ಹೇಳ್ತೀನಿ, ಡ್ಯಾಮೇಜ್ ಆಗಿದೆ, ತುಂಬ ಪ್ರಾಬ್ಲಮ್ಗಳಾಗಿದೆ ನಿಜ, ಆದರೆ ಅದರದ್ದು ಇನ್ನೊಂದು ಫೇಸ್ ನಾವು ನೋಡಿದಾಗ ಸಂತೋಷವಾಗಿದ್ದೀನಿ. ಸೊ ಹೀಗಾಗಿ ನಾನು ಸ್ಟಡೀಸಲ್ಲೆಲ್ಲ ತುಂಬಾ ಚೆನ್ನಾಗಿದ್ದೆ. ಮೊದಲು ಫಸ್ಟ್ ರ್ಯಾಂಕ್ ರಾಜು ಅನ್ಬೋದು. ಅಂದರೆ ತುಂಬ ಸ್ಟೂಡಿಯಸ್ಸು, ವೆರಿ ಇದು, ಆಮೇಲೆ ಅಷ್ಟೇ ಇನ್ನೋಸೆನ್ಸು ಎಲ್ಲ ಇತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ನಂದು MSc ಎಲ್ಲ ಆದಾಗ ಅವಾಗ್ಲೂ ರ್ಯಾಂಕು, ಅವಾಗಲೂ ನನ್ನ ನೋಟ್ಸೇ ಕ್ಲಾಸಲ್ಲಿ ಸರ್ಕ್ಯುಲೇಟ್ ಆಗೋದು. ಐ ಆಮ್ ವೆರಿ ಜನರಸ್. ನೀಟ್ ನೋಟ್ಸ್ನ ತುಂಬ ಚೆನ್ನಾಗಿ ಬರೀತಿದ್ದೆ, ಎಲ್ಲರಿಗೂ ಕೊಡ್ತಾ ಇದ್ದೆ. ಅದೆಲ್ಲ ಒಂಥರ ವೆರಿ ಇದು. ಮತ್ತು ತುಂಬ ಚೆನ್ನಾಗಿ ಮನೇಲೂ ಸಾಕಿದ್ರು. ಒಬ್ಬಳೆ ಮಗಳು, ಮನೆ ಕಡೆನೂ ತುಂಬ ಅನುಕೂಲವಾಗಿದ್ದರು. ಒಂದೇನಾದ್ರು ಕೇಳಿದ್ರೆ 10 ತೆಕ್ಕೊಡ ಅಂತ ಇದು ಇತ್ತು. ನಮ್ಮ ತಂದೆ ಪ್ರಿನ್ಸಿಪಲ್ ಆಗಿದ್ರು ಕಾಲೇಜಲ್ಲಿ, ಅದಕ್ಕೆ ಮೊದಲು ಲೆಕ್ಚರರ್ ಆಗಿದ್ರು. ಆಮೇಲೆ ಮನೆ ಕಡೆನೂ ತುಂಬ ಅನುಕೂಲವಾಗಿದ್ದರು. ನಮ್ಮ ಅಜ್ಜಿಗೆ ಒಂದು 40 ಎಕರೆ ತೋಟ ಆ ಥರದ್ದೆಲ್ಲ ಇತ್ತು. ಸುತ್ತೂರಲ್ಲಿ ಮಠದವ್ರನ್ನ ಬಿಟ್ಟರೆ ನಮ್ಮದೇ ಒಂದು ದೊಡ್ಡ ಫ್ಯಾಮಿಲಿ. ಆಮೇಲೆ ಏನಾಯಿತು ಅಂತಂದರೆ 40 ಎಕರೆಯಲ್ಲಿ ಎಲ್ಲ ಗಂಡು ಮಕ್ಕಳು 3 ಜನ, ಹೆಣ್ಮಕ್ಳು ಎಲ್ಲರಿಗೂ ಡಿವೈಡ್ ಆಗಿ 10 ಎಕರೆ ಆಗಿ ಈ ಕೊನೆಗೆ ಬೇರೆಯವ್ರದ್ದಿಲ್ಲ, ನಮ್ಮದು ಹಾಗೆ ಉಳ್ಕೊಂಡಿದೆ. ತುಂಬ ಚೆನ್ನಾಗಿ ನಾವು ವೆಲ್ ಆಫ್ ಅನ್ಬೋದು. ಅಂದರೆ ತುಂಬ ರಿಚ್ ಅಲ್ಲ, ಚೆನ್ನಾಗಿತ್ತು, ಸ್ಥಿತಿವಂತರು. ಊಟ ಬಟ್ಟೆ ಎಲ್ಲ ಜಾಸ್ತಿನೇ ಸಿಕ್ಕೋದು ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿ ಬೆಳೆದೆ. ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ. ಆದರೆ ನಮ್ಮ ತಾಯಿ ಏನು ಮಾಡಿದರು ಅಂದರೆ, ನಾನು ಒಬ್ಬಳೇ ಮಗಳಾದರೂ ನನಗೆ ಎಲ್ಲ ಕೆಲಸ ಗೊತ್ತು ಸರ್. ನೀವು ಏನು ಕೆಲಸ ಹೇಳಿ ನಾನು ಅಷ್ಟು ಅಚ್ಚುಕಟ್ಟಾಗಿ, ನಮ್ಮಲ್ಲಿ ಸ್ವೀಪರ್ ಕಸ ಗುಡಿಸೋಳಿದ್ದಾಳಲ್ಲ, ಅವಳಿಗೆ ಎಷ್ಟೋ ಸಲ ಬೈದಿದ್ದೀನಿ, ನಾನು ತೋರಿಸ್ತೀನಿ ಬಾ ಹೆಂಗೆ ಗುಡಿಸ್ಬೇಕು ಅಂತೇಳಿ. ಅಂದರೆ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟು ಅಂತಾರೆ ನೋಡಿ. ನೀವು ಏನು ಮಾಡಿದ್ರೆ ತುಂಬ ನೀಟಾಗಿ ಮಾಡಬೇಕು. ಮತ್ತು ನಾವು ಸಣ್ಣವರಿದ್ದಾಗಲೇ ಮನೆ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ನಮ್ಮ ತಾಯಿ ಹೇಳ್ಕೊಡೋರು. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಬಾರ್ಗೇನ್ ಮಾಡಬೇಕು, ಒಂಥರ ಸಾಮಾನ್ಯ ಜ್ಞಾನ ಅಂತೀವಲ್ಲ, ಈ ಥರದ್ದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಲೈಫ್ ಹೀಗೆ ಇರುತ್ತೆ ಅಂತ ಅಂದ್ಕೊಂಡೆ. ನಿಜವಾದ ಲೈಫ್ ನನಗೆ ಅರ್ಥ ಆಗಿದ್ದು ಮದುವೆ ಆದಮೇಲೆ. ಇಟ್ ವಾಸ್ ಅ ಕಂಪ್ಲೀಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ನೋಡಿದ್ದ ಜಗತ್ತೇ ಒಂದು ಬೇರೆ. ಆದರೆ ಅಲ್ಲಿ ನಂದು ಚಾಯ್ಸ್ ಇದೆಯಲ್ಲ, ಈಗಲೂ ನಾನು ತುಂಬ ಇಂಟೆಲಿಜೆಂಟ್ ಅಂತ ನಾನೇ ಅನ್ಕೊಂತೀನಿ. ಏಕೆ ಅಂತಂದರೆ ನನಗೆ ಒಂದು ಆಪ್ಷನ್ ಇತ್ತು. ಏನಂತಂದರೆ, ಹುಡುಗ ವಿದ್ಯಾವಂತ, ಗುಣವಂತ, ಆದರೆ ಮನೆ ಕಡೆ ಏನು ಅನುಕೂಲವಾಗಿಲ್ಲ, ಬೇರೆ ನಿನ್ನ ಕೇಳೋ ಅಂಥ ಸಫೆಸ್ಟಿಕೇಟೆಡ್ ಏನೂ ಇಲ್ಲ, ಗುಣವಂತ ಇದ್ದಾನೆ, ವಿದ್ಯಾವಂತ ಇದ್ದಾನೆ, ಏನು ಮಾಡ್ತೀಯಾ ಅಂತ. ನಾನು ಅಂದ್ಕೊಂಡೆ ಜೀವನದಲ್ಲಿ ಒಬ್ಬ ಗಂಡಸಿಗೆ ಬೇಕಾಗಿರೋದು ಅದೇನೆ, ಗುಣ ಒಂದಿತ್ತು ಅಂತಂದರೆ, ವಿದ್ಯೆ ಒಂದಿತ್ತು ಅಂತಂದರೆ ನಿಮ್ಗೆ ಏನು ಬೇಕು ನೀವು ಎಲ್ಲದೂ ಪಡ್ಕೋಬೋದು. ಆವಾಗ ನನಗೊಂದು ಚಾಯ್ಸ್ ಇತ್ತು. ನೀನು ಏನು ಮಾಡ್ತೀಯಾ ಯೋಚನೆ ಮಾಡು, ಇಷ್ಟು ಚೆನ್ನಾಗಿ ಬೆಳೆದಿದ್ಯಾ, ಆಗುತ್ತಾ, ಅಡ್ಜಸ್ಟ್ ಆಗುತ್ತಾ ಅಂತ. ನಾನು ಅಂದ್ಕೊಂಡೆ ನನ್ನ ಜೀವನವನ್ನೇ ಒಂದು ಪಣಕ್ಕಿಡೋಣ, ನೋಡೋಣ ಯಾವ್ದು ಗೆಲ್ಲುತ್ತೆ ಅಂತ. ಗುಣ ಎಲ್ಲ ಹೇಳ್ತಾರೆ, ಗುಣ ಮತ್ತು ವಿದ್ಯೆ ಇದ್ದಾಗ ಗೆಲ್ಲುತ್ತದು ಅಂತಂತಾರೆ. ಅದು ಆಗುತ್ತಾ ನೋಡೋಣ ಅಂತ ಇಟ್ಟೆ. ನಾನು ಗೆದ್ದಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ನಿಜವಾಗ್ಲೂ ಈಗಲೂ ಅನ್ಕೊಂತೀನಿ ನಾನು, ಮತ್ತು ವಿದ್ಯೆ ಮತ್ತು ಗುಣ ಇದರ ಮುಂದೆ ಈಕ್ವಲೆಂಟು ಯಾವುದೂ ಇಲ್ಲ. ಅವೆರಡು ಇತ್ತು ಅಂದರೆ ನಿಮಗೆ ಏನೇನು ಬೇಕೋ ಎಲ್ಲ ನೀವು ಪಡ್ಕೊತಾ ಬರ್ಬೋದು. ಸೊ ನಾನು ಎಂಟ್ರಾದಾಗ ಎಲ್ಲ ಹೇಳ್ತಾರೆ, ಕಷ್ಟ ನೀವು ಏನು ನೋಡಿದ್ದೀರಾ ಅಂತ. ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಏನಕ್ಕೆ ಅಂದರೆ, ಏನೂ ಗೊತ್ತಿಲ್ಲದೆ ಅಷ್ಟು ಇನ್ನೋಸೆಂಟಾಗಿ ಒಂದು ಒಳ್ಳೆ ಇದರಲ್ಲಿ ಬೆಳೆದು ಹೋದಾಗ ನಿಮ್ಮನ್ನ ಹರಿದು ಮುಖ ಅಂತ ಜನ, ನಮ್ಮ ಅತ್ತೆ ಮಾವ ಒಳ್ಳೆಯವರೇ ಇರ್ಬೋದು, ಬಟ್ ಒಂದು ಸರೌಂಡಿಂಗು ಇರುತ್ತಲ್ವ, ಕುಹುಬು ಮಾತು, ಚುಚ್ಚೋದು ಮಾಡೋದು. ಆಮೇಲೆ 22 ವರ್ಷ ನನಗೆ ಮದುವೆಯಾಗಿ ಹೋದಾಗ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ ನಾನು. ಯಾರ ಹತ್ರ ಹೇಳಿಸ್ಕೊಂತ ಇರಲಿಲ್ಲ. ನಾನೇ ವಾಲಂಟಿಯರ್ ಆಗಿ ಮಾಡೋದು ಎಲ್ಲ. ಒಂದು ಸೇವೆ ಅಂತ ಏನು ಮಾಡ್ತಾರೆ ಆ ಥರ ಅಷ್ಟು MSc ರ್ಯಾಂಕು ಎಲ್ಲ. ಇದು ಒಬ್ಬಳೇ ಮಗಳು, ಎಲ್ಲದೂ ಬೇಕಾದಷ್ಟು ನಮಗೆ ಮನೆ ಕಡೆ ಕೊಟ್ಟು ನನ್ನ ಮದುವೆ ಮಾಡಿ ಕೊಟ್ಟಿರೋ ಅಂಥದ್ದಿದ್ದಾಗ ಸಣ್ಣ ಸಣ್ಣ ಮಾತುಗಳನ್ನೋದು, ಚುಚ್ಚೋದು, ತುಂಬ ತೊಂದರೆ ಕೊಟ್ಟರು. ತುಂಬ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ, ನಮ್ಮ ತಾಯಿಗೆ ತಡ್ಕೊಳಕ್ಕಾಗಲಿಲ್ಲ. ಇಷ್ಟು ಹರಾಜ್ ಆಗ್ತಿದೆ, ಇಷ್ಟು ವೈಲೆನ್ಸೇ, ಅದು ವರ್ಚುವಲಿ ಡೊಮೆಸ್ಟಿಕ್ ವೈಲೆನ್ಸ್ ಅದು. ನನ್ನ ಹಸ್ಬೆಂಡ್ ಏನು ಅಂದರೆ, ಅವರು ಸಣ್ಣವರು, ಅವ್ರಿಗೂ ಹ್ಯಾಂಡ್ಲ್ ಮಾಡೋಕ್ಕೆ ಗೊತ್ತಿಲ್ಲ. ಈಗ ಏನಾಗ್ಬಿಡುತ್ತೆ ಅಂದರೆ, ಅವರು ನನ್ನ ಸಪೋರ್ಟ್ ಕಟ್ಟೋಕ್ಕಾಗಲ್ಲ. ಕಟ್ಟಿದ್ರೆ ನೋಡು ವಹಿಸ್ಕೊಂಡು ಬರ್ತಾ ಇದ್ದಾನೆ ಹೆಂಡ್ತಿನ ಅಂತನೋದು. ನನ್ನ ಮದುವೆ ಆದಾಗ ಇನ್ನೂ ಜಾಬ್ ಇರಲಿಲ್ಲ ಅವ್ರಿಗೆ. ಅಂಥದ್ದೆಲ್ಲ ಪರಿಸ್ಥಿತಿ ಇದ್ದಾಗ ಏನು ಮಾಡೋದು ಅಂದಾಗ ನಮ್ಮ ತಾಯಿ ಅಂದರು. ಇಲ್ಲ, ನಮ್ಮ ತಾಯಿ ಬಂದು ನೋಡಿಬಿಟ್ಟು ಕಣ್ಣೀರು ಹಾಕ್ಬಿಟ್ರು. ನಾನು ಹೆಂಗೆ ಸಾಕಿದ್ದೀನಿ ಮಗಳನ್ನ, ಇಷ್ಟು ಕಷ್ಟಪಡ್ತಾ ಇದ್ದಾಳಲ್ಲ ನನ್ನ ಮಗಳು ಒಂದು. ಆದರೆ ನನಗೆ ಒಂದು ನಮ್ಮ ಅಜ್ಜಿಯವರೆಲ್ಲ ಕತೆ ಹೇಳ್ಬೇಕಾದ್ರೆ ಹೇಳೋದು, ತಾಳಿದವನು ಬಾಳಿಯಾನು ಅಂತ ಅನ್ನೋರು. ನನ್ನ ತಲೆಯಲ್ಲಿ ಅದು ಪ್ರಿಂಟ್ ಆಗಿತ್ತು. ತಾಳಣ,
ನಾನು ಬಾಳ್ತೀನಿ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಒಂದು ಸಂಸ್ಕೃತದ ಶ್ಲೋಕ ಇದೆ, ಹೆಣ್ಣು ಅಂದರೆ ಹೇಗಿರಬೇಕು ಅಂತ. ನನಗೆ ಆ ಕಲ್ಪನೆ ಇತ್ತು. ಕಾರ್ಯೇಶು ದಾಸಿ, ನಾನು ಈಗಲೂ ದಾಸಿ ಥರನೇ ಕೆಲಸ ಮಾಡೋದು. ಕರಣೇಶು ಮಂತ್ರಿ, ಅಡ್ವೈಸ್ ಮಾಡ್ತೀನಿ. ಎಷ್ಟೊಂದು ಸಲ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತದೆಲ್ಲ ನನ್ನ ಹಸ್ಬೆಂಡ್ ಹೋಗ್ಬೇಕಾರೆ ನಾನು ಜೊತೆಲಿ ಹೋಗಿ ಅವರ PPT ರೆಡಿ ಮಾಡಿ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿಸಿ ನನ್ನ ಮುಂದೆ ಮಾಡಬೇಕು. ಅವರು ಅಲ್ಲಿ ಕರೆಕ್ಷನ್ ಮಾಡ್ತೀನಿ, ಕಾನ್ಫರೆನ್ಸಲ್ಲಿ ನಾನು ಅಟೆಂಡ್ ಮಾಡ್ತೀನಿ ಮಾಡಿ. ಅಂದರೆ ಕರಣೇಶು ಮಂತ್ರಿ ಅಡ್ವೈಸ್ ಮಾಡ್ತೀನಿ. ಭೋಜೇಶು ಮಾತಾ, ಅದು ಅವರಿದ್ದಾಗ ನಿಜವಾಗ್ಲೂ ಈಗಲೂ ಅಡುಗೆ ನಾನೇ ಮಾಡೋದು. ಯಾವ ಅಡುಗೆಯವ್ರನ್ನೂ ನಾನು ಇಟ್ಕೊಂಡಿಲ್ಲ. ನಾನು ಪ್ರೀತಿಯಿಂದ ಎಷ್ಟು ಉಪ್ಪು, ಎಷ್ಟು ಖಾರ, ಎಷ್ಟು ಎಣ್ಣೆ, ಯಾವ ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟು ತರಕಾರಿ ಹಾಕಬೇಕು, ಅದಕ್ಕೆ ನಮ್ಮ ಮನೆಯವರೆಲ್ಲ ಅದ್ಭುತವಾಗಿದ್ದಾರೆ. ಯಾರಿಗೂ ಯಾವುದೇ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಇಲ್ಲ. ಕಾರಣ ನಾನು ಸೈಂಟಿಫಿಕ್ ಆಗಿ ನಾನು ಅಡುಗೆ ಮಾಡೋದು. ನನಗೆ ಬಾತ್, ನೀವು ವೆಜಿಟೇಬಲ್ ಬಾತ್ ಅಂದರೆ ಅನ್ನಕ್ಕಿಂತ ಜಾಸ್ತಿ ತರಕಾರಿ ಹಾಕ್ತೀನಿ ನಾನು. ಆದರೆ ಎಲ್ಲ ಬೈತಾರೆ, ಏನು ಹಿಂಗೆ ತರಕಾರಿ ತುಂಬಿದೆಯಾ ಅಂತ. ಬೇಕದು ನಮಗೆ. ಆಮೇಲೆ ಎಷ್ಟು ಎಣ್ಣೆ ಹಾಕಬೇಕು ಅಷ್ಟೇ ಹಾಕೋದು. ಏಕೆಂದರೆ ಜಾಸ್ತಿ ಎಣ್ಣೆನೂ ತಿನ್ನಬಾರ್ದು, ಕಡಿಮೆನೂ ಆಗಬಾರ್ದು. ಎಣ್ಣೆ ಬೇಕೇ ಬೇಕು. ಕೊಬ್ಬಿದೆಯಲ್ಲ, ಅದರಲ್ಲೂ ಒಳ್ಳೆ ಕೊಬ್ಬು, ಅದು ನಮಗೆ ಬೇಕೇ ಬೇಕು. HDL ಈ ಥರ ಉಪ್ಪು ಸಕ್ಕರೆ ಇದೆಲ್ಲ ಆಗಿರೋದ್ರಿಂದ ಭೋಜೇಶ ಮಾತಾ ಕ್ಷಮೆಯಾದರಿತ್ರಿ, ಖಂಡಿತ ಕ್ಷಮಿಸ್ತೀನಿ ನಾನು. ಏಕೆಂತಂದರೆ ಹೆಣ್ಣಿನ ಒಂದು ಧರ್ಮನೇ ಕ್ಷಮೆ. ನಾನು ಇದುವರೆಗೂ ನನಗೆ ತೊಂದರೆ ಕೊಟ್ಟಿದ್ದಾರಲ್ಲ ಅವರೆಲ್ಲ ನನ್ನ ಪಾಲಿನ ದೇವರು. ನಿಜವಾಗ್ಲೂ ಸರ್. ಕಾರಣ ಏನಂದರೆ ನಾಟ್ ಎಕ್ಸಾಜರೇಷನ್, ನನ್ನ ಜೀವನಕ್ಕೆ ಒಂದು ಟ್ವಿಸ್ಟ್ ಕೊಟ್ಟವರೇ ಅವರು. ಇಲ್ಲ ಅಂದಿದ್ರೆ ಇವತ್ತಿನ ದಿನ ನಾನು ಒಬ್ಬ ವಿಜ್ಞಾನಿಯಾಗಿ ಏನು ಸಾಧನೆ ಮಾಡಿದ್ದೀನಿ, ಒಬ್ಬ ಅಧ್ಯಾಪಕಿಯಾಗಿ, ಒಬ್ಬ ತಾಯಿಯಾಗಿ ಐ ಆಮ್ ವೆರಿ ಪ್ರೌಡ್ ಮದರ್. ನನ್ನ 2 ಮಕ್ಕಳು IIT. ಹೇಳಿ, ಈಗಿನ ಕಾಲದಲ್ಲಿ ಗಂಡು ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಇದೆ. ಯಾವುದೇ ರೀತಿ ಅಭ್ಯಾಸ ಇಲ್ಲದೆ ಒಂದು ಒಳ್ಳೆ ಮಕ್ಕಳನ್ನು ಸಮಾಜಕ್ಕೆ ನಾನು ಕೊಡಬೇಕು ಅಂತಂದರೆ ನಾನು ಎಷ್ಟು ಕಷ್ಟಪಟ್ಟಿರ್ಬೋದು. ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಎಲ್ಲ ಥರ ಮಗಳಾಗಿ, ಸೊಸೆಯಾಗಿ ನಾನು ಗೆದ್ದಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಹಿರಿಯರು ನಮಗೊಂದು ಶ್ಲೋಕ ಹೇಳಿದ್ದಾರೆ, ಕಾರ್ಯೇಶು ದಾಸಿ. ದಾಸಿನೇ ನಾನು ಈಗಲೂ. ಆದರೆ ನಾನೇ ಓನರು, ನನಗೆ ಗೊತ್ತಿದೆ ಅದು. ಹೊರಗಡೆ ಹಂಗಂದ್ರೂ ನಿಜವಾದ ಓನರು ನಾನೇ. ಕರಣೇಶು ಮಂತ್ರಿ, ಭೋಜೇಶು ಮಾತಾ, ಕ್ಷಮೆಯಾದರಿತ್ರಿ. ಕ್ಷಮೆ ಬೇಕೇ ಬೇಕು. ಕಾರಣ ಏನಂದರೆ ನನಗೆ ನೋವು ಕೊಟ್ಟಿರೋರನ್ನು ಕ್ಷಮಿಸಿದ್ದೀನಿ. ಕಾರಣ ಏನಂದರೆ ಅವರಿಂದನೇ ನಾನು ಇವತ್ತಿನ ದಿನ ಒಂದು ಶೇಪ್ ಆಗಿದೆ. ಅಂದರೆ ಈಗ ನೋಡಿ, ನಾನು ಒಂದು ಬಂಡೆ ಕಲ್ಲಿದ್ದೆ, ನನಗೆ ಒಂದು ಶೇಪ್ ಕೊಟ್ಟು ನಾನು ಎಲ್ಲರೂ ನೀವೆಲ್ಲ ಗುರುತಿಸೋಕ್ಕಾಗೋದು ಅವರೇ ಕಾರಣ. ಅವರು ಆ ಥರ ಪರಿಸ್ಥಿತಿಗಳನ್ನು ನನಗೆ ಕೊಡಲಿಲ್ಲ ಅಂದಿದ್ರೆ ನನ್ನ ಇನ್ನರ್ ಪೊಟೆನ್ಷಿಯಲ್ಲು, ನನ್ನ ಒಳಗಡೆ ನನ್ನ ಸ್ಟ್ರೆಂತ್ ಏನಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಸ್ಟ್ರೆಂತ್, ಒಬ್ಬ ಮನುಷ್ಯನ ಸ್ಟ್ರೆಂತ್ ಗೊತ್ತಾಗಬೇಕು ಅಂದರೆ ಅವನಿಗೆ ಎಂಥ ಪರಿಸ್ಥಿತಿ ತಂದಿರಬೇಕು ಅಂತಂದರೆ ತಡ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಲಿ ಅವನು ಯಾವ ರೀತಿ ಬೌನ್ಸ್ ಬ್ಯಾಕ್ ಆಗ್ತಾನೆ ಅನ್ನೋದ್ರ ಮೇಲೆ ಅವನ ಕೆಪಾಸಿಟಿ ಅವನಿಗೆ ಅರ್ಥ ಆಗುತ್ತೆ. ನನಗೆ ಒಂದು ಪಾಯಿಂಟಲ್ಲಿ ಗೊತ್ತಾಗೋಯ್ತು. ನನಗೆ ನಾನು ಏನಂದ್ರೂ ಸಾಧನೆ ಮಾಡೋವಳು ಅನ್ನೋದು ಒಂದು ಪಾಯಿಂಟಲ್ಲಿ ನನಗೆ ಕಲಿಸಿದ್ರು. ನಿಜವಾಗ್ಲೂ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಆ ಪೇಯ್ನ್ ಕೊಟ್ಟಿದ್ದಾರಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಇದೆ. ನನ್ನ ಪಾಲಿನ ದೇವ್ರುಗಳವರು. ಏಕೆಂದರೆ ಇಲ್ಲ ಅಂದಿದ್ರೆ ನಾನು ವೆರಿ ಆರ್ಡಿನರಿಯಾಗಿ ಏನೋ ಒಂದು ಸುಮ್ಮನೆ ಮಾಡ್ಕೊಂಡು ಬರೀ ಒಂದು ಫ್ಯಾಮಿಲಿ, ಒಂದು ಟ್ರಿಪ್ ಹೋಗು, ಒಂದೇನೋ ತಿನ್ನು, ಎಂಜಾಯ್ ಮಾಡು, ಫೋಟೋ ಹಾಕು, ಫೇಸ್ಬುಕ್ಕು, ಇಷ್ಟೇ ನನ್ನ ಜೀವನ ಆಗ್ತಿತ್ತು. ಅದನ್ನು ಬಿಟ್ಟು ನಾನು ಸಮಾಜದ ಬಗ್ಗೆ ಯೋಚನೆ ಮಾಡೋದಕ್ಕೆ ಖಂಡಿತ ಆಗ್ತಾ ಇರಲಿಲ್ಲ. ಭೋಜೇಶು ಮಾತಾ, ಕ್ಷಮೆಯಾದರಿತ್ರಿ, ಶರಣೇಶ್ವರಂಬ ಎಲ್ಲ ಅವ್ರು ಏನು ಹೇಳಿದ್ದಾರೆ ಎವ್ರಿಥಿಂಗ್ ಪರ್ಫೆಕ್ಟ್ ಅನ್ನೋದು ನಮಗೆ ಅವರು ತಿಳಿಸ್ಕೊಟ್ಟಿದ್ರು. ತಾಳಿದವನು ಬಾಳಿಯಾನು ಅನ್ನೋದು ಗೊತ್ತಿತ್ತು. ಅದ್ರ ಜೊತೆ ಒಂದು ಮಾತಿತ್ತು, ನನಗೆ ಒಂದು ನಂಬಿಕೆ. ನಮ್ಮ ತಾಯಿ ಹೇಳಿದ್ರು, ಇಲ್ಲ ಬೇಡ, ಇನ್ನು ಇವ್ರ ಸವಾಸ ನಮಗೆ ಬೇಡವೇ ಬೇಡ, ಡೈವರ್ಸ್ ತಗೊಂಬಿಡೋಣ. ಆ ಲೆವೆಲ್ಗೂ ಯೋಚನೆ ಮಾಡಿದ್ರು ಮನೇಲಿ. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಹರಾಜ್ ಆಗ್ತಾ ಇದೆ, ಡೌರಿ ಹರಾಜು, ಪೊಲೀಸ್ ಇದಕ್ಕೆ. ಅಂದರೆ ನಮ್ಮ ಅತ್ತೆದು ಬೇರೆ ಬೇರೆ ಇದ್ದರು ಜೊತೆಲಿ, ಅವ್ರ ಹೆಸರು ಹೇಳ್ಬಾರ್ದು. ಅವ್ರುಗಳದ್ದು ತೊಂದರೆ ತುಂಬ ಜಾಸ್ತಿ ಆಗಿತ್ತು. ಯಾವುದೋ ಲೆವೆಲ್ಗೂ ಹೊಟ್ಟೋಗಿತ್ತು, ಸಾಯಿಸಲೇಬೇಕು ಅನ್ನೋ ಲೆವೆಲ್. ಏಕೆಂದರೆ ಜನ ಅಂದ್ಕೊಂಡಿದ್ದಾರೆ ಮೇಡಮು ತುಂಬ ಕಂಫರ್ಟಬಲಾಗಿ ಕೂತ್ಕೊಂಡು ಇಷ್ಟೆಲ್ಲ ಹೇಳ್ತಾರೆ ಅಂತ. ಆದರೆ ಸುಳ್ಳು. ಆದರೆ ಒಂದಂತೂ ನಿಜ, ನಾವು ಎಷ್ಟು ಸ್ಟ್ರಾಂಗಾಗಿ ನಿಲ್ತೀವಿ, ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಸೋಲ್ತಾ ಬಂದೆ ನಾನು. ಪ್ರತಿ ಹಂತದಲ್ಲೂ ಸೋತಿದ್ದೀನಿ ಅಂತಂದರೆ ನೀವೊಂದೇನೋ ಅಂತೀರ ನನಗೆ, ನಾನು ಯಾವತ್ತೂ ಬ್ಯಾಕ್ ಆನ್ಸರ್ ಮಾಡಿಲ್ಲ. ನನಗೆ ಯಾರೇ ಏನೇ ಅಂದರೂ ನಾನು ಬ್ಯಾಕ್ ಆನ್ಸರ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಆನ್ಸರ್ ಮಾಡೋದು ಏನು ಕಷ್ಟ ಏನಲ್ಲ. ಇಷ್ಟು ಮಾತಾಡೋಳಿಗೆ ಬೇರೆಯವ್ರ ಬಾಯಿ ಮುಚ್ಚೋಕ್ಕೆ ಏನೂ ಆಗಲ್ವಾ. ಆದರೆ ನನ್ನ ಮಾತುಗೆ ಒಂದು ಬೆಲೆ ಇದೆ. ಅದನ್ನು ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು. ಹಾಗಾಗಿ ನೋಡೋರ ಕಣ್ಣಿಗೆ ನಾನು ಸೋಲ್ತಾ ಇದ್ದೀನಿ ಅಂತಲೇ ಅನ್ನಿಸ್ತು. ಇಡೀ ಜಗತ್ತಿಗೆ ನಾನು ಸೋಲ್ತಾ ಇದ್ದೀನಿ ಅಂತ. ಆದರೆ ನಾನೇನು ಮಾಡಿದೆ, ಪ್ರತಿ ಹಂತದಲ್ಲೂ ಗೆಲ್ತಾ ಬಂದೆ. ಬರೀ ಗೆಲ್ಲುವಲ್ಲ, ಅದು ಐ ಕಾಂಕರ್ಡ್ ಅಂತ ಅನ್ಬೋದು ನೀವು. ಐ ಕಾಂಕರ್ಡ್ ಎವ್ರಿ ಒನ್. ನನ್ನ ಹಸ್ಬೆಂಡನ್ನ ಯಾವ ರೀತಿ ಅಂದರೆ, ನಾನು ಅವ್ರ ಪಾಲಿಗೆ ಮೌಂಟ್ ಎವರೆಸ್ಟು. ಒಂದು ಹೆಣ್ಣು ಅಂತಂದರೆ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ, ದೊಡ್ಡ ಪೊಸಿಷನಲ್ಲಿದ್ದಾರೆ. ನನ್ನ ಮುಂದೆ ಬೇರೆ ಯಾರು ಏನೂ ಅಲ್ಲ ಅವ್ರಿಗೆ. ಏನಕ್ಕೆ ಅಂದರೆ, ನೀವು ಮೌಂಟ್ ಎವರೆಸ್ಟನ್ನೇ ನೋಡಿದ್ಮೇಲೆ ನಿಮಗೆ ಸಣ್ಣ ಪುಟ್ಟ ಗುಡ್ಡಗಳು ನಿಮಗೆ ಏನೂ ಅನಿಸಲ್ಲ.
ಸೊ ಅದಕ್ಕೆ ಕಾರಣ ಏನು ಅಂತಂದರೆ ಮೌಂಟ್ ಎವರೆಸ್ಟ್ ನೀನು ಯಾವಾಗ ಆಗ್ತೀಯ ಅಂದರೆ ನೀನು ನಾನು ಸೋತು ಗೆಲ್ತಾನೆ ಬಂದೆ. ಒಂದು ಪಾಯಿಂಟಲ್ಲಿ ಅವ್ರು ಅನ್ನೋರು ನೋಡಿ, ಯಾಕೆ ಅವ್ರ ಹತ್ರ ನೀನು ಅನಿಸ್ಕಂತೀಯ, ನೀನು ತಿರುಗ್ಸನ್ನು, ನೀನು ಯಾಕೆ ಅನಿಸ್ಕಂತೀಯ ತಿರುಗ್ಸನ್ನು ಅಂದರು. ನೋ, ನಾನು ತಿರುಗ್ಸನ್ನಲ್ಲ. ಏನಕ್ಕೆ ಅಂತಂದರೆ ಅಂದ್ಬಿಟ್ಟು ಹಗುರ ಆಗಲಿ ಬಿಡಿ, ಅವರು ಹಗುರ ಆಗ್ತಾರೆ ಬಿಡಿ, ನನಗೇನದು ಅಂದರೆ ನೋಡಿ, ಒಬ್ಬ ಗಂಡನಿಗೆ ಹೆಂಡತಿ ಬರೀ ಪ್ರೇಯಸಿ ಅಲ್ಲ, ಅರ್ಧಾಂಗಿ ಅಲ್ಲ, ದೇವತೆ ಅನ್ನುವ ಸ್ಟೇಜ್ನ ಹೆಣ್ಣು ಮಕ್ಕಳು ಗಂಡನ ಹೃದಯದಲ್ಲಿ ಮಾಡ್ಬೋದು. ದೇವತೆ ಅನ್ನೋ ಥರನೇ ತಿಳ್ಕೊಂಡ್ರವರು. ಇಷ್ಟು ಕ್ಷಮಿಸ್ತಾಳಲ್ಲ, ಈ ಥರ ಪರಿಸ್ಥಿತಿಲೂ ಇವಳೇನೂ ರಿಯಾಕ್ಟ್ ಮಾಡಲ್ವಲ್ಲ, ಇಷ್ಟೊಂದು ತಾಳ್ಮೆ ಇದೆಯಲ್ಲ ಇವಳಿಗೆ ಅಂತ ಬಂತಲ್ಲ. ಅದಕ್ಕೆ ಸುಮಾರು ಜನ ಕಮೆಂಟ್ ಹಾಕಿದ್ರಲ್ಲ, ನನ್ನಷ್ಟು ಅದೇ ಅಂತ ಜಾಗದಲ್ಲಿ ನಿಮ್ಮ ಹೆಣ್ಮಕ್ಳಿದ್ದೀರೆ, ನೀವು ಅದೇ ಮಾತು ಹೇಳಿದ್ರಿ, ನಮ್ಮ ತಾಯಿ ಹೇಳ್ದಂಗೆ ಡಿವೋರ್ಸ್ ಮಾಡೋಣ ಅಂತ. ಪೊಲೀಸ್ ಕಂಪ್ಲೇಂಟ್ ಎಷ್ಟು ನಿಮಿಷ ಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ? ಈಗ ಕೊಟ್ಟಾಗೇನಾಗುತ್ತೆ, ಅತ್ತೆ ಮಾವ ಗಂಡ ಎಲ್ಲರ ಮೇಲೂ ಬರುತ್ತದು ಪೊಲೀಸ್ ಕಂಪ್ಲೇಂಟ್ ಅಂತ. ಆದರೆ ಆ ಪೊಲೀಸ್ ಬಂದು ನಾಳೆ ದಿನ ನನ್ನ ಸಂಸಾರ ಸರಿ ಮಾಡಲ್ಲ. ಈಗ ಕಂಪ್ಲೇಂಟ್ ಕೊಡ್ತೀನಿ, ಬರ್ತೀನಿ, ಮುಂದೆ ವಾಟ್ ಈಸ್ ನೆಕ್ಸ್ಟ್ ಅಂದರೆ ಏನು, ನನ್ನ ಜೀವನ ಏನು? ಆಯ್ತಪ್ಪ, ಕಷ್ಟ ಬಂತು, ಅತ್ತೆ ಮನೇಲಿ ಕಷ್ಟ ಬಂತು, ಬಿಟ್ಬಿಟ್ಟು ಬಂದುಬಿಟ್ರೆ ವಾಟ್ ಈಸ್ ನೆಕ್ಸ್ಟ್? ಆಯಿತು, ಓದಿದ್ದೀನಿ, ಕೆಲಸಕ್ಕೆ ಸೇರ್ತೀನಿ, ಆಯಿತು, ಕೆಲಸಕ್ಕೂ ಸೇರಿದೆ, ಇಂಡಿಪೆಂಡೆಂಟಾಗಿ ನನ್ನ ಕಾಲ ಮೇಲೆ ನಾನು ನಿಲ್ತೀನಿ. ಎಷ್ಟು ದಿನ ನಿಲ್ತೀನಿ? ಇಂಡಿಪೆಂಡೆಂಟ್, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಎಮೋಷನಲಿ ಎಷ್ಟು ದಿನ? ತಂದೆ ತಾಯಿಗಳು ಎಮೋಷ್ನಲ್ ಆಗಿ ಇರ್ಬೋದು. ಗಂಡನ ಪ್ರೀತಿ, ಒಂದು ಗಂಡಸಿನ ಪ್ರೀತಿ ತಂದೆ ತಾಯಿಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ಸೆಕ್ಯೂರ್ಡ್ ಫೀಲಿಂಗ್ ಅವರು ಒಂದು ಮಟ್ಟಕ್ಕೆ ನಂಗೆ ಸಪೋರ್ಟ್ ಮಾಡ್ತಾರೆ, ಆದರೆ ಆ ಸಪೋರ್ಟ್ ಯಾವ ಥರ ಇರುತ್ತೆ? ಹಾಗಾಗಿ ಗಂಡನ ಬಿಟ್ಟು ಹೋಗೋದು ಏನೂ ದೊಡ್ಡದಲ್ಲ, ಪೊಲೀಸ್ ಕಂಪ್ಲೇಂಟ್ ಹೋಗಿ ಮಾಡೋದು ದೊಡ್ಡದಲ್ಲ. ಅಲ್ಲಿದ್ದುಕೊಂಡು ಅಲ್ಲೇ ಗೆಲ್ಲಬೇಕು. ನೀವು ಎಲ್ಲಿ ಸೋತಿದ್ದೀರಾ, ನೀವು ಎಲ್ಲಿ ಏನು ಕಳ್ಕೊಂಡಿದ್ದೀರಾ, ಎಲ್ಲಿ ಸೋತಿದ್ದೀರಾ, ಆ ಜಾಗ ಬಿಟ್ಟು ಪಲಾಯನವಾದ ಯಾಕೆ? ಭಾಳ ಚೆನ್ನಾಗಿ ಹೇಳಿದ್ ಮೇಡಮ್. ಇಲ್ಲಿ ಒಂದು ಪಾಯಿಂಟ್ ಸ್ವಲ್ಪ ಜನರಿಗೆ ಅರ್ಥ ಆಗದೇ ಇರ್ಬೋದು. ನಾನು ಪ್ರತಿ ಕ್ಷಣ ಸೋಲ್ತಾ ಬಂದೆ ಮತ್ತು ಗೆಲ್ತಾ ಬಂದೆ ಅಂತ ಏನು ಹೇಳಿ, ಹೌದು, ಅದು ನನಗೆ ಅರ್ಥ ಆಯ್ತು ನೀವು ಹೇಳೋದು. ಬಟ್ ಒಂದು ಸ್ವಲ್ಪ ಅದನ್ನು ಎಲಾಬ್ರೇಟ್ ಮಾಡೋಕ್ಕಾಗತ್ತಾ? ಈಗ ಯಾರೋ ಎದುರುಗಡೆ ನಿಮ್ಮ ಜೊತೆ ಏನೋ ಅಂದರು ಅಂದ ತಕ್ಷಣ ನೀವು ಉತ್ತರ ಕೊಟ್ಟರೆ ನೀವು ಗೆದ್ದಂಗಲ್ಲ, ನೀವು ಸುಮ್ಮನೆ ಇದ್ರೇ ಗೆದ್ದಂಗೆ ಅಲ್ವಾ? ಅದು ಒಂದು ಪಾಯಿಂಟ್. ಅದ್ರ ಜೊತೆಗೆ ಅವ್ರಿಗೆ ನಾನು ನನ್ನ ಮಾತಿನ ಮೂಲಕ ಉತ್ತರ ಕೊಡೋದಲ್ಲ, ನನ್ನ ಕೃತಿಯ ಮೂಲಕ ಉತ್ತರ ಕೊಡೋದಿದೆಯಲ್ಲ, ಅದು ನಿಜವಾದ ಗೆಲುವು. ಅದು ನೀವು ಮಾಡಿದ್ದೀರಾ? ಖಂಡಿತ ಮಾಡಿದ್ದೀನಿ ಸರ್. ಈಗ ನಾನು ಅದೇ ಹೇಳಿದ್ದು, ನಾನು ಸೋಲ್ತಾ ಬಂದೆ, ಜಗತ್ ಕಣ್ಣಿಗೆ ಸೋಲ್ತಾ ಇದ್ದೀನಿ, ಅಯ್ಯೋ ಎಷ್ಟು ಅನಿಸ್ಕೊಂತಾಳೆ, ಎಷ್ಟಿದು ಮಾಡ್ತಾಳೆ ಅಂತ, ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು ಅಂತ ಜಗತ್ತು ಅಂತಿರ್ಬೋದು. ಒಳಗಡೆನೆ ನಾನು ಗೆಲ್ತಾ ಇದ್ದೆ ಅಂದರೆ ನಾನು ಆನ್ಸರ್ ಮಾಡ್ತಿರ್ಲಿಲ್ಲ ಯಾರಿಗೂ. ನೀವು ಬೈದರೆ ನಾನೇನು ನೋ ರಿಯಾಕ್ಷನ್. ಬಟ್ ನನಗೇನು ಗೊತ್ತಾಯಿತು ಅಂದರೆ ನಾನು ಅಚೀವರ್ ಆಗಲೇಬೇಕು. ನಾನು ಅಚೀವ್ ಮಾಡಿ, ಈಗ ಯಾರು ನೀವೆಲ್ಲ ನನಗೆ ಹರಾಜ್ ಮಾಡಿ ತೊಂದರೆ ಕೊಡ್ತಿದ್ದೀರಲ್ಲ, ನೀವು ನನ್ನ ಹತ್ರ ಮಾತಾಡೋಕ್ಕೆ ಎದುರುಕೊಳ್ಳೋ ಸ್ಟೇಜು, ಆ ಒಂದು ಎತ್ತಕ್ಕೆ ನಾನು ಬೆಳಿಬೇಕು. ಹೇಗದು ಅಂತಂದರೆ ಶಿಕ್ಷಣ, ಎಜುಕೇಷನ್. ಅದೇ ನೆಕ್ಸ್ಟ್ ಏನಾಯಿತು, ನಾನು ಎಕ್ಸಾಮ್ಗಳು ತಗೊಂಡೆ, ಬೇಕಾದಷ್ಟು ಎಲ್ಲದರಲ್ಲೂ ಥ್ರೂ ಆಗ್ತಿದೆ. ನಂದು ಮೆರಿಟೋರಿಯಸ್ ಇದ್ದಾಗ ನಾನು ಥ್ರೂ ಆಗ್ತಿದ್ದೆ. ಆಮೇಲೆ ಅಂಥ ಸಂದರ್ಭದಲ್ಲೂ ಕೆಲವು ಸಲ ನಾನು ಅದಕ್ಕೆ ಹೇಳೋದು, ನಮಗೆ ಏನಾದರೂ ಜೀವನದಲ್ಲಿ ಸಿಕ್ಕಲಿಲ್ಲ, ಆ ಕ್ಷಣಕ್ಕೆ ಸಿಕ್ಕಲಿಲ್ಲ ಅಂದರೆ ನಾವು ಬೇಜಾರು ಮಾಡ್ಕೊಂಬಿಡ್ತೀವಿ, ಅಯ್ಯೋ ಆಗೋಯ್ತು, ಹಿಂಗಾಯಿತು ಹಂಗಾಯಿತು ಅಂತ. ಬಟ್ ಆ ಭಗವಂತ, ಆ ಒಂದು ಹೈಯರ್ ಕಾನ್ಷಿಯಸ್ ನಮಗೆ ಇನ್ನೂ ಒಂದು ಒಳ್ಳೆ ಪ್ಲ್ಯಾನ್ ಇಟ್ಟಿರ್ತಾನೆ ಅನ್ನೋದನ್ನ ನಾವು ಮರಿತೀವಿ. ಈಗ ನನ್ನ ಜೀವನನ ಒಂದು ಸ್ವಲ್ಪ ಆ ಪುಟಗಳನ್ನು ಬ್ಯಾಕ್ ಹೋದರೆ ಪ್ರತಿ ಹಂತದಲ್ಲೂ ನಾನು ತುಂಬ ಬೇಜಾರಾಗಿದ್ದೀನಿ. ಕೆಲವು ಸಲ ಅಯ್ಯೋ ನನಗೆ ಹಿಂಗಾಯ್ತಲ್ಲ. ನಾನು ಸುಮಾರು ನಂದು MSc ಎಲ್ಲ ಆಗಿ ಮದುವೆನೂ ಆಗಿತ್ತವಾಗ ಬೇಕಾದಷ್ಟು ನಾನು ಇಂಟ್ರ್ಯೂಗಳಿಗೆ ಬರ್ತಾಯಿದ್ದೆ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಆಮೇಲೆ KPSC, ಅಲ್ಲೆಲ್ಲ ಇಂಟ್ರ್ಯೂ ಬಂದಾಗ ಟಾಪರ್ ಇದ್ದಿದ್ದರಿಂದ 1 in 3 ಕರೆಯೋರಲ್ಲ, ಆ 1 ಇರ್ತಿದ್ದೆ. 3 ಜನದಲ್ಲಿ 1 ನಾನು ಇರ್ತಿದ್ದೆ ಕ್ಯಾಂಡಿಡೇಟು. ಇಂಟ್ರ್ಯೂ ಮಾಡೋರು ನನಗೆ ಸಿಗ್ತಾ ಇರಲಿಲ್ಲ. ಬಿಕಾಸ್ ಅದಕ್ಕೆ ಬೇರೆ ಬೇರೆ ಥರದ್ದು ನಾಮ್ಸ್ ರೆಗ್ಯುಲೇಷನ್, ನಿಮಗೂ ಗೊತ್ತು ಏನಿರುತ್ತೆ, ಇನ್ಫ್ಲೂಯೆನ್ಸ್ ಬೇಕು, ಬೇರೆ ಥರದ್ದು ಬೇಕು ಎಲ್ಲ. 1 in 3 ಎಲ್ಲ ಕಡೆಯೂ ಇದಾಗೋದು. ಪ್ರತಿ ಸಲ ನನಗೆ ಬೇಜಾರು, ಅಯ್ಯೋ ನಾನು ಇಂಟ್ರ್ಯೂಗೆ ಹೋಗ್ತಾ ಇದ್ದೀನಿ, ಆಗ್ತಾಯಿಲ್ಲ, ನಾನು ಇಷ್ಟು ಮೆರಿಟ್ ಕ್ಯಾಂಡಿಡೇಟ್ ಆದರೂ ನನಗೆ ಆಗ್ತಿಲ್ಲ ಅಂತೆಲ್ಲ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇದ್ದೆ. ಬಟ್ ಇವತ್ತು ನನಗೆ ಅರ್ಥ ಆಗ್ತಾಯಿದೆ, ನನಗೆ ಅಲ್ಲಿ ಹೋಗಿದ್ದಕ್ಕೆ ನಾನು ಯೂನಿವರ್ಸಿಟಿಗೆ ಹೋಗಿದ್ದು, ನಾನು ರಿಸರ್ಚ್ ಅಂತ ಮಾಡಿದ್ದು, ಎಲ್ಲ ಮಾಡಿದ್ದು ನನಗೆ ಭಗವಂತ ಒಂದು ಸೂಚನೆ ಕೊಟ್ಟಿದ್ದ, ನೋಡು ಇದೆಲ್ಲ ನಿನ್ನ ಕೆಲಸ, ನೀನು ಇರಬೇಕಾಗಿದ್ದು ಬೇರೆ ಜಾಗದಲ್ಲಿ. ಬಟ್ ಆ ಪಾಯಿಂಟಲ್ಲಿ ಬೇಜಾರು. ಮನುಷ್ಯರಲ್ವ ನಾವು, ನಮಗೆ ಮುಂದಿಂದು ಗೊತ್ತಿರಲ್ಲ. ಮುಂದಿಂದು ಸ್ಟೋರಿ ಗೊತ್ತಾಗ್ಬಿಟ್ರೆ ಖುಷಿಯಾಗ್ಬಿಡ್ತೀವಿ, ಓ ಭಗವಂತ ನನಗೆ ಒಳ್ಳೆ ಚಾನ್ಸ್ ಇಟ್ಟಿದ್ದ ಅಂತೇಳಿ. ಗೊತ್ತಿರಲ್ವಲ್ಲ ನಮಗೆ, ಆ ಪಾಯಿಂಟಲ್ಲಿ ಡಿಪ್ರೆಷನ್ನು, ಬೇಜಾರಾಗೋದು ಎಲ್ಲ ಆಗೋದು. ಮನುಷ್ಯರ ಮೇಲೆ ನಮಗೆ ಅದೆಲ್ಲ ಫೀಲಿಂಗ್ ಇದ್ದೇ ಇರುತ್ತೆ. ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದೆ, ಎಷ್ಟು ಕಷ್ಟಪಟ್ಟು ಓದ್ದೆ, ಏನೂ ಆಗ್ತಾ ಇಲ್ಲ ಅಂತ. ಬಟ್ ನನಗೆ ಇವಾಗ ಅನಿಸುತ್ತೆ, ಎಲ್ಲೆಲ್ಲಿ ನನಗೇನೇನು ಮಿಸ್ ಆಗಿದೆ ಅದರಿಂದ ನನಗೆ ಮುಂದಿನ ದಿನದಲ್ಲಿ ತುಂಬಾ ಅನುಕೂಲ ಆಗಿದೆ. ಇವಾಗ ನಾನೇನು ಮಾಡಿದ್ದೀನಿ ಅಂದರೆ, ಅದನ್ನು ನ್ಯೂರೋ ಸೈಂಟಿಸ್ಟು ಹೇಳ್ತಾರೆ, ಥೆರಪಿಸ್ಟ್ಗಳು ಹೇಳ್ತಾರೆ, ಕಂಪ್ಲೀಟ್ ಸರೆಂಡರ್ ಟು ಗಾಡ್.
ಈಗ ನಾನಿಲ್ಲ, ನನಗೆ ಮುಂದೆ ನಾನು ಏನು ತಲೆ ಕೆಡಿಸ್ಕೊಂತ ಇಲ್ಲ, ನಾನು ನಿನಗೆ ಸಂಪೂರ್ಣ ಶರಣಾಗತಿ ಅಡ್ಬಿದ್ಬಿಟ್ಟಿದ್ದೀನಿ ಅಂದರೆ ಭಗವಂತನಿಗೆ. ನೀನು ಹೆಂಗೆ ಬೇಕಂಗೆ ನಾನು ಕರ್ಕೊಂಡೋಗು, ನಿನಗೆ ಬಿಟ್ಟಿರೋದು, ನೀನು ಏನು ಕೊಡ್ತೀಯ. ಅದಕ್ಕೆ ನೋಡಿ ನನಗೆ ರಾಜ್ಕುಮಾರ್ ಅವ್ರದ್ದು ಹಾಡುಗಳೆಲ್ಲ ಇದೆಯಲ್ಲ, ನನಗೆ ಯಾವಾಗಲೂ ತುಂಬ ಖುಷಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆ ಆಗಿರ್ತೀನಿ, ನೀರಲ್ಲಿ ಮೀನಾಗಿ. ಎಷ್ಟು ಅದ್ಭುತವಾಗಿದೆ. ನೀನು ಹೆಂಗೆ ಏನು ಕೊಡ್ತೀಯಾ, ಫೈನ್, ನೀನೇನು ಕೊಟ್ಟಿದ್ದು ನಾನು ತಗೊಂತೀನಿ ಅಂದರೆ ಈಗ ಆ ಸ್ಟೇಜ್ ನಾನು ರೀಚ್ ಆಗಿದ್ದೀನಿ. ಬಟ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ನಂತರ ಏನಾಯಿತು, ಏನಾದ್ರು ಒಂದು ಸಾಧನೆ ಮಾಡಲೇಬೇಕು ಅಂತ. ಆ ನಂತರ ಎಕ್ಸಾಮ್ ತಗೊಂಡೆ, ಮತ್ತು ನಂದು ನೆಟ್ ಅವೆಲ್ಲ ಕ್ಲಿಯರ್ ಆಗಿತ್ತು. ಆಮೇಲೆ ಯೂನಿವರ್ಸಿಟಿಲಿ ಕಾಲ್ಫಾರ್ ಆಯಿತು. ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ನನಗೆ ವಿತ್ ಮೆರಿಟ್, ನಿಜವಾಗ್ಲೂ ಭಗವಂತನ ಕೃಪೆ. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದರೂ ಒಂದು ಆಗಲೇಬೇಕು ಅಂತ ಇದ್ದರೆ ನಿಮಗೆ ಯಾರು ಸಪೋರ್ಟು ಬೇಡ, ಹೂವು ಎತ್ತಿ ಹಿಂಗಿಡೋದು ಅಂತಾರೆ ನೋಡಿ. ಬರೀ ಅಪ್ಲಿಕೇಶನ್ನು ಆಶ್ಚರ್ಯ ನನಗೆ. ಇದೆಲ್ಲ ನನಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ಭಗವಂತ ಏನು ನಿಂದು ಏನು ನಿಜವಾಗ್ಲೂ ನಾನು ಸ್ಪಿರಿಚುವಲ್ ಅಂತಲ್ಲ, ಇದು ಹೆಂಗಾಯಿತು, ಇದು ಹೆಂಗೆ ಸಾಧ್ಯ. ಒಂದಿನ ಪೇಪರ್ ಹಿಂಗೆ ತೆಗ್ದಾಕ್ತಾ ಇದ್ದೀನಿ, ಅದರಲ್ಲಿ ಕಾಲ್ಫರ್ ಆಗಿದೆ, ಅಡ್ವರ್ಟೈಸ್ ಮಾಡಿದ್ದಾರೆ ಯೂನಿವರ್ಸಿಟಿಲಿ ಅಂತ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಅಯ್ಯೋ ಎಂತೆಂಥ ಪೋಸ್ಟ್ ಡಾಕ್ಟ್ರಲ್ಲೆಲ್ಲ ಇರ್ತಾರೆ, ಫಾರಿನಲ್ಲೆಲ್ಲ ತುಂಬ ವರ್ಷ ಇದ್ದು ರಿಸರ್ಚ್ ಮಾಡಿ ಎಲ್ಲ ಮಾಡಿ ಬಂದಿರೋ ಅಂಥ ಕ್ಯಾಂಡಿಡೇಟ್ ಇರಬೇಕಾದ್ರೆ ಬರೀ MSc, ನಾನು PhD ಆಗಿಲ್ಲ ನಂದು. ನನಗೆ ಎಲ್ಲಿ ಸಿಕ್ಕುತ್ತೆ ಅಂಥೇಳಿ ಸುಮ್ಮನೆ ಹಾಕೋಣ ಅಲ್ವಾ, ನೋಡೋಣ ಅಂತ ಅಪ್ಲೈ. ಆಮೇಲೆ ಇಂಟ್ರ್ಯೂಗೆ ಹೋಗ್ಬೇಕು, ಅವಾಗ ನಾನು ಬರೀ MSc. ಅಲ್ಲಿ ಬಂದಿರೋರು ನೋಡಿದ್ರೆ ಇಷ್ಟಿಷ್ಟಪ್ಪ ರಿಸರ್ಚ್ ಇದು ಥೀಸಿಸ್ಗಳು ಪಬ್ಲಿಕೇಶನ್ನು ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಅಲ್ಲೂ ಹೋಗ್ತೀನಿ, ಹಂಗೂ ಸುಮ್ಮನೆ ಅಯ್ಯೋ ಹೋಗ್ಲೋ ಬೇಡವೋ ಅಂತೇಳಿ ಹೋದೆ. ₹200 ಅಪ್ಲಿಕೇಶನ್ ಹಾಕಿದ್ದು ನಾನು. ನಿಜವಾಗ್ಲೂ ನನಗೆ ಅದು ಹೆಂಗೆ ಸಿಕ್ತು ಅನ್ನೋದು ಈಗಲೂ ಒಂದು ಮಿರಾಕಲ್. ಏಕೆಂತಂದರೆ ಇವತ್ತಿನ ದಿನ ಒಂದು ಕೆಲಸ ಸಿಗಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಏನು ಯಾರ್ದು ಒಂದು ಮಾತು ಹೇಳಿಲ್ಲ, ಒಂದು ಅಪ್ಲಿಕೇಶನ್ ಹಾಕಿದೆ, ಇಂಟರ್ವ್ಯೂಗೆ ಹೋದೆ, ನೋಡಿದ್ರೆ ಸೆಲೆಕ್ಷನ್ನು. ನನಗೆ ಇವಾಗ ಅರ್ಥ ಆಗ್ತಾಯಿದೆ, ಭಗವಂತ ಅದೆಲ್ಲ ಮಿಸ್ ಮಾಡಿ ನನಗೆ ಕೊಟ್ಟಿರೋದು. ನೋಡು, ನಿನಗೇನೋ ಒಂದು ಕೊಟ್ಟಿದ್ದೀನಿ ನಾನು ಆಲ್ರೆಡಿ, ಅದನ್ನು ನೀನು ಸರಿಯಾಗಿ ನಿನಗೆ ಕೊಟ್ಟಿರೋದನ್ನ ನಿನ್ನ ಕರ್ತವ್ಯನ ಸರಿಯಾಗಿ ನಿರ್ವಹಿಸು ಅಂತ. ನಂತರ ಇಲ್ಲಿಂದ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ಗಳು ಯಾವ ಥರ ಆಯಿತು ಅಂದರೆ, ಆವಾಗ ನನ್ನ ಹಸ್ಬೆಂಡ್ಗೆ ಕೆಲಸ ಸಿಕ್ತು. ಬಟ್ ಅಷ್ಟರಲ್ಲಿ ತುಂಬ ಅವಮಾನಗಳಾಗಿದ್ವು, ತುಂಬ ಸಿಕ್ಕಾಪಟ್ಟೆ ಅವಮಾನಗಳು. ನಂದು ಯಾವ ಥರ ನೇಚರ್ ಅಂತಂದರೆ, ಐ ಆಮ್ ಅ ಫೈಟರ್. ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಸರ್. ಒಂದು ಸಲ ಏನಾದ್ರು ಡಿಸೈಡ್ ಮಾಡಿ ಮುಂದೆ ಹೆಜ್ಜೆ ಇಟ್ಟರೆ ಅದು ಯಾವ ಥರ ಅಂದರೆ ಡೂ ಆರ್ ಡೈ ಅಷ್ಟೇ ನನ್ನ ಹತ್ರ ಇರೋದು ಆಪ್ಷನು. ಒಂದು ಸಾಯಿ, ಇನ್ನೊಂದು ಮಾಡು, ಇಷ್ಟೇ. ನಾನು ಇನ್ಯಾವುದು ತಲೆ ಕೆಡಿಸ್ಕೊಳ್ಳೋದು. ಆ ಥರ ಫೈಟಿಂಗ್ ನೇಚರಲ್ಲೇ ನಾನು ಇದು ಮಾಡಿದ್ದು. ಆವಾಗ ಇಬ್ಬರೂ ಹೊಸದು ಚೆನ್ನಾಗಿ ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದಿತ್ತು. ಸುಮಾರು ಒಂದು 15-20 ವರ್ಷನೇ ಅನ್ಬೋದು ಬರೀ 3 hours ನಿದ್ದೆ ಮಾಡಿರೋದು ಶ್ರೀಧರ್ ಆಗಲಿ. ಅಷ್ಟು ವಿಗರಸ್ ಆಗಿ ಅವರು ವರ್ಕ್ ಮಾಡಿದ್ರು, ಪ್ರಾಜೆಕ್ಟ್ಸ್ ಮಾಡಿದ್ರು. ಹಿ ಈಸ್ ಒನ್ ಆಫ್ ದ ಅಥಾರಿಟಿ ಇನ್ ಹೈವೇ ಇಂಜಿನಿಯರಿಂಗ್. ಇವತ್ತಿನ ದಿನ ನನಗೆ ಒಬ್ಬರು ಚಾಲೆಂಜ್ ಮಾಡಿದರು, ಅವರ ರಿಲೇಷನ್ನೇ ಒಬ್ಬರು. ಏನು ಆಫ್ಟರ್ ಆಲ್ ಒಬ್ಬ ಇಂಜಿನಿಯರ್ ಅಂತ ಅಂದರು ನನ್ನ ಎದುರಿಗೆ. ನಾನು ಹೇಳಿದೆ, ಆಫ್ಟರ್ ಆಲ್ ಇಂಜಿನಿಯರ್ ಅಲ್ಲ, ಹಿ ವಿಲ್ ಬಿ ಇಂಟರ್ನ್ಯಾಷನಲ್ ಫಿಗರ್. ಆ ಥರ ಮಾಡೇ ಮಾಡ್ತೀನಿ ಅಂದರೆ ನನಗೆ ಆ ಝೀಲ್ ಇತ್ತು ಮೊದಲಿಂದ. ನಾನು ಈಗಲೂ ಇದೆ, ಈಗಲೂ ನಂದು ಅದು ಒಂದು ಚೂರ ಫೈರ್ ಅನ್ನೋದಿದೆಯಲ್ಲ, ಫೈರ್ ಇನ್ ಅವರ್ ಬೆಲ್ಲಿ, ಅದು ಈಗಲೂ ಕಮ್ಮಿ ಆಗಿಲ್ಲ, ಅದು ಹಾಗೇ ಇದೆ. ಸೊ ಅಲ್ಲಿಂದ ಏನಾಯಿತು, ಒಂದಿನ ನಾನು ಯಾವುದು ರಿಸರ್ಚ್ ಮಾಡಬೇಕು ಅಂತ ನೋಡ್ಬೇಕಾದ್ರೆ, ನಮ್ಮಲ್ಲಿ ಆಯುಷ್ ಅಂತ ಇದೆ ಮೈಸೂರು ಯೂನಿವರ್ಸಿಟಿ ಹತ್ರ. ಅಂದರೆ ಮಕ್ಕಳು ಕಿವಿ ಕೇಳದೇ ಇರೋರು, ಬುದ್ಧಿಮಾಂದ್ಯ ಮಕ್ಕಳು. ಈ ಮಕ್ಕಳನ್ನ ನೋಡಿದಾಗ ಏನಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ, ಏನು ರೀಸನ್ ಇರ್ಬೋದು ಇದು, ನಾನು ಯಾಕೆ ಈ ಥರದ್ರ ಮೇಲೆ ರಿಸರ್ಚ್ ಮಾಡಬಾರ್ದು, ಇದರಿಂದ ಏನಾದ್ರು ಸೊಸೈಟಿಗೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಹ್ಯೂಮನ್ ಜೆನೆಟಿಕ್ಸ್ ರಿಸರ್ಚು ನಮ್ಮಲ್ಲಿ ಕರ್ನಾಟಕದಲ್ಲೇ ಯಾರೂ ಇರಲಿಲ್ಲ. ಕೆಲವು ಇನ್ಸ್ಟಿಟ್ಯೂಟ್ಗಳಲ್ಲಿ ಇದೆ, ಬಟ್ ಯಾರೂ ಇಲ್ಲ ಪರ್ಸನ್ನು ನನಗೆ ಗೈಡ್ ಮಾಡೋ ಅಂಥವ್ರು, ಈ ಥರ ಮಾಡಬೇಕು ಅಂಥೇಳಿ. ಆವಾಗ ನನ್ನ ಮಗ ಸಣ್ಣವನು, 9 ತಿಂಗಳು ಮಗೋದು, 9 ತಿಂಗಳು ವರ್ಷ. ಆ ಮಗುನೇ ಇಟ್ಕೊಂಡು ನಾನು ಅದಿತ್ತು ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು, ಎಲ್ಲ ನಾನು ಹೇಳಿದ್ನಲ್ಲ ಕಾರ್ಯೇಶು ದಾಸಿ ಅಂತ, ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕಲ್ವಾ, ಅದೆಲ್ಲ ಮಾಡ್ಕೊಂಡು ರಿಸರ್ಚ್ ಮಾಡ್ಬೇಕಾದ್ರೆ ಹ್ಯೂಮನ್ ಜೆನೆಟಿಕ್ಸ್ ರಿಸರ್ಚ್ ಮಾಡಬೇಕು ಅಂತ ಉಸ್ಮಾನಿಯಾ ಯೂನಿವರ್ಸಿಟಿಲಿದೆ. ಅಲ್ಲಿ ಒಂದು ರಿಸರ್ಚ್ ಸೆಂಟ್ರ್ ಇದೆ ಹ್ಯೂಮನ್ ಜೆನೆಟಿಕ್ಸ್ದು, ಅಲ್ಲಿಗೆ ಹೋಗಿದ್ದೆ. ಆಮೇಲೆ ಡೆಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕಲ್ತ್ಕೊಂಬಂದು, ಇಟ್ ಈಸ್ ಅ ಹರಿಕ್ಯುಲಸ್ ಜಾಬ್ ಅಂತಲೇ ಅನ್ಬೋದು. ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಖಂಡಿತವಾಗ್ಲೂ ಈ ರಿಸರ್ಚು ಮಾಡ್ತಾ ಇರಲಿಲ್ಲ. ಕಾರಣ ಏನಂದರೆ ನಮ್ಮಲ್ಲಿ ಬೇಸಿಕ್ ಫೆಸಿಲಿಟಿ ಇಲ್ಲ, ಏನು ಫೆಸಿಲಿಟಿ ಇಲ್ಲ. ಆಮೇಲೆ ಇದಕ್ಕೆ ಫಂಡಿಂಗು ತುಂಬ ದುಡ್ಡು ಬೇಕಿದ್ದಕ್ಕೆ. ನಿಮ್ಮ ಒಂದೊಂದು ಕೆಮಿಕಲ್ ಸೀರಮ್ ಅಂತ ಅವತ್ತು ನಾನು ಹೇಳಿದ್ನಲ್ಲ, ನಿಮಗೆ ₹1000 ಆಗುತ್ತೆ, ನೀವು ಕೆಮಿಕಲ್ಸ್ ತರಿಸಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಫಂಡಿಂಗ್ ಇಲ್ಲ, ಬೇಸಿಕ್ ಫೆಸಿಲಿಟಿ ಇಲ್ಲ, ಗೊತ್ತಿರೋರಿಲ್ಲ, ನನ್ನ ಗೈಡ್ ಮಾಡೋಷ್ಟು ಶಕ್ತಿ ಅಂದರೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಎಲ್ಲ ನಾನೇ ಹೊಸದಾಗಿ, ಈಗ ಒಂದು ಸ್ಟಾರ್ಟಪ್ ನೀವು ಯಾವ ಥರ ಒಂದು ಕಂಪ್ನಿ ಕಟ್ಟಬೇಕಾದ್ರೆ ಫ್ರಮ್ ದ ಸ್ಕ್ರ್ಯಾಚ್ ನೀವು ಮಾಡಬೇಕಲ್ವಾ, ಆ ಥರ. ನಮ್ಮ ಗೈಡ್ಗೆ ಸ್ವಲ್ಪ ಐಡಿಯಾ ಇತ್ತು, ಬಟ್ ಅವ್ರಿಗೂ ಪೂರ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಗೈಡ್ ಮಾಡೋರು, ಬಟ್ ಪೂರ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಈ ಥರ ಶುರು ಮಾಡಿ ಮನೆಯಿಂದ
ಪ್ರೆಷರ್ ಕುಕ್ಕರು ಎಲ್ಲ ಡಿಪಾರ್ಟ್ಮೆಂಟಿಗೆ ತೊಗೊಂಡೋಗಿದ್ದೆ. ಮನೇಲಿರೋ ಪ್ರೆಷರ್ ಕುಕ್ಕರ್ಲ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಮಾಡ್ಕೊಂಬಿಟ್ಟೆ ನಾನು. ಏನಕ್ಕೆ ಅಂದರೆ ನನಗೆ ಪ್ರೆಷರ್ ಕುಕ್ಕರ್ ಬೇಕಿತ್ತು, ಆಟೋಕ್ಲೇವ್ ಮಾಡೋಕ್ಕೆ, ಕೆಮಿಕಲ್ಸ್ ಇಡೋಕ್ಕೆ. ಫ್ರಿಜ್ ನಮ್ಮ ಮನೇಲಿ ಬೈತಾ ಇದ್ರು, ಏನು ಮನೆ ಸಾಮಾನಿಲ್ಲ ಅಂದರೆ. ನಮ್ಮ ಫೆಸಿಲಿಟಿ ನೋಡಿ ನಮ್ಮ ಗೌರ್ಮೆಂಟ್ ಸೆಕ್ಟರಲ್ಲಿ ಹೆಂಗೆ ಅಂದರೆ ಏನೂ ಇರಲ್ಲ, ಎಲ್ಲ ನೀವೇ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು, ನನ್ನದು ಜೀವನದಲ್ಲಿ ನಾನಷ್ಟು ಕಷ್ಟ ಯಾರೂ ಪಟ್ಟಿಲ್ಲ ಅಂತಲೇ ಹೇಳೋದು. ಪ್ರತಿದಿನ 3:30 ಎದ್ದೇಳ್ತಿದ್ದೆ, 6:00 ಮನೆ ಬಿಡ್ತಾಯಿದ್ದೆ. 3:30 ಎದ್ದು ಅಡುಗೆ ತಿಂಡಿ ಮಾಡಿಟ್ಟು 6:00 ಡಿಪಾರ್ಟ್ಮೆಂಟ್ಗೆ ಹೋಗಿ 8-9 ಗಂಟೆವರೆಗೂ ರಿಸರ್ಚ್ ಮಾಡಿ, 10 ಗಂಟೆಯಿಂದ ಕ್ಲಾಸಸ್ ಮಾಡಿ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಸ್ಯಾಂಪಲ್ ಕಲೆಕ್ಷನ್ ಮಾಡಿ, ಅಲ್ಲಿಂದ ಪುನಃ ಡಿಪಾರ್ಟ್ಮೆಂಟಲ್ಲಿ ರಾತ್ರಿ 10-11 ಗಂಟೆವರೆಗೂ ಕೆಲಸ ಮಾಡಿ, ಪುನಃ ಮನೆಗೆ ಬಂದು ಮನೆಗೆ ನೆಕ್ಸ್ಟ್ ಡೇಗೆ ಏನೇನು ಬೇಕು ರೆಡಿ ಮಾಡಿ 2 ಗಂಟೆವರೆಗೂ ಎದ್ದು 2-3 ಗಂಟೆ 2-3 ಗಂಟೆ ನಿದ್ದೆ ಮಾಡಿ 5 ಗಂಟೆಗೆ ಪುನಃ ಎದ್ದು, ಹಿಂಗೆ ಒಂದು ಚೂರು ಶಿಫ್ಟ್ ಆಗೋದು ಆ ಕಡೆ ಈ ಕಡೆ. ಒಂದಿನ 3:30 ಎದ್ದಿರ, ಇನ್ನೊಂದಿನ 4 ಗಂಟೆ. ಸೊ 1 ನಿಮಿಷ ಉಸಿರಾಡೋಕ್ಕೂ ಟೈಮ್ ಇಲ್ಲ. ಆಮೇಲೆ ನಮ್ಮ ಈ ಲೈಫ್ ಸೈನ್ಸಲ್ಲಿ ಎಕ್ಸ್ಪರಿಮೆಂಟ್ ಯಾವ ಥರ ಅಂತಂದರೆ, 1 ವರ್ಷ ಆದರೂ ಒಂದು ಎಕ್ಸ್ಪರಿಮೆಂಟು ನನಗೆ ರಿಸಲ್ಟ್ ಬಂದಿರಲಿಲ್ಲ. 1 ವರ್ಷ ದಿನ ಮಾಡ್ತೀನಿ. ಅದು ಸೆಲ್ ಕಲ್ಚರ್ದು ದಿನ ಮಾಡ್ತೀನಿ, ರಿಸಲ್ಟ್ ಬರಲ್ಲ. ಅದನ್ನು ಚೇಂಜ್ ಮಾಡ್ತೀನಿ, ಕೆಮಿಕಲ್ ಚೇಂಜ್ ಮಾಡ್ತೀನಿ, ಟೆಂಪ್ರೇಚರ್ ಚೇಂಜ್ ಮಾಡ್ತೀನಿ, ಮತ್ತು 1 ವರ್ಷ ಆದರೂ ರಿಸಲ್ಟ್ ಬರ್ತಾಯಿಲ್ಲ. ಕಂಟಿನ್ಯೂಸು ಮಾಡ್ತಾನೇ ಇದ್ದೀನಿ. ಈ ಥರ ಫ್ರಸ್ಟ್ರೇಷನ್ಗಳು ಇದು ಎಲ್ಲ ಇತ್ತು. ಆದರೆ ನಾನು ಬಿಡ್ತಾಯಿಲ್ಲ. ಒಂದೇನಂತಂದರೆ 2 ನನಗೆ ಮಾಡು ಇಲ್ಲವೇ ಮಡಿ ಅಷ್ಟೇ. ಮಾಡು ಇಲ್ಲ, ಐ ಡೋಂಟ್ ಅಕ್ಸೆಪ್ಟ್ ಇದು. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ಆಯಿತು. ಆಮೇಲೆ ಹ್ಯೂಮನ್ ಜೆನೆಟಿಕ್ಸ್ ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಹೋಲ್ಡ್ ಬಂತು ನನಗೆ. ಆ ಗ್ರಿಪ್ ಏನು ಅಂತ ಇರುತ್ತೆ. ಆಮೇಲಿಂದೆಲ್ಲ ಸಕ್ಸಸ್ಫುಲ್ಲೇ. ಅಂದರೆ ನಾವು ಏನೇ ಒಂದು ಸಕ್ಸಸ್ ಆಗಬೇಕು ಅಂದರೆ ಅದ್ರ ಹಿಂದೆ ನೀವು ನೋಡ್ತಿರೋದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ. ಮೇಲೆ ಒಂದು ಸಮುದ್ರದಲ್ಲಿ ಒಂದು ಗೆಡ್ಡೆ ನೀವು ನೋಡ್ತೀರಾ, ಒಳಗಡೆ ಬೆಟ್ಟ ಇರುತ್ತದು. ಈಗ ನಾನು ನೋಡಿ ಸಕ್ಸಸ್ ಅಂತ ನೀವೇನಂತೀರ, ಆದರೆ ಈ ಹಿಂದೆ ಎಷ್ಟು ನಾನು ಪರಿಶ್ರಮ ಪಟ್ಟಿದ್ದೀನಿ ಅಂದರೆ, ನಾನು ಈಗಲೂ ನಾನೇ ಅಲ್ಲ, ಡಿಪಾರ್ಟ್ಮೆಂಟಲ್ಲಿ ನೀವು ಯಾರನ್ನಾರು ಕೇಳಿ, ಮೇಡಮ್ ಆಗಿದ್ದಕ್ಕೆ ಮಾಡಿದ್ದಾರೆ, ಇನ್ನು ಬೇರೆಯವ್ರ ಕೈಲಿ ಸಾಧ್ಯನೇ ಇಲ್ಲ ಅನ್ನೋರು. ಆ ಸ್ಟ್ರೆಂತ್ ನನ್ನಲ್ಲಿತ್ತು. ಅದ್ರ ಜೊತೆ ಫಿಸಿಕಲ್ಲಾಗಿ ಸಖತ್ ಫಿಟ್ ಆಗಿದೆ ನಾನು. ಯೋಗ ಮಾಡೋದು, ವಾಕ್ ಮಾಡೋದು, ವೆರಿ ಆ್ಯಕ್ಟಿವ್. ನಂದು 12 ಗಂಟೆ 1 ಗಂಟೆ ರಾತ್ರಿವರೆಗೂ ಎನರ್ಜಿ ಲೆವೆಲ್ಲು ನೀವು ಬೆಳಗ್ಗೆ ಎದ್ದಾಗ ಎಷ್ಟಿತ್ತು ಅಷ್ಟೇ ಇರೋದು ನನಗೆ. ಅಷ್ಟು ಕೆಲಸ ಮಾಡ್ತಾ ಇದ್ದೆ, ಎಲ್ಲದನ್ನು ಮಾಡಿ. ಮನೇಲಿ 10 ಜನ ಅತ್ತೆ ಮಾವ ಅಪ್ಪ ಅಮ್ಮನ ಒಂದೇ ಮನೇಲಿ ಇಟ್ಕೊಂಡಿರೋ ಅಂಥ ಜಗತ್ತಿನ ಏಕೈಕ ಮಹಿಳೆ ಅಂದರೆ ನಾನೇ ಇರ್ಬೋದು. ನಮ್ಮ ಅತ್ತೆ ಮಾವನೂ ಇದ್ದರು, ಅಪ್ಪ ಅಮ್ಮನೂ ಇದ್ದರು, ನನ್ನ ತಮ್ಮನ ಫ್ಯಾಮಿಲಿನೂ ಇತ್ತು. ಎಲ್ಲ ಒಂದೇ ಮನೆಯಲ್ಲಿ, ನಮ್ಮ ಮನೇಲಿ ಎಲ್ಲರೂ ಇದ್ದರು. ಆಮೇಲೆ ಎಲ್ಲರ ಸ್ವಭಾವನೂ ಬೇರೆಯೇ. ಯಾರು ಒಂಥರ ತುಂಬ ಸಾಧು ಪ್ರಾಣಿಗಳು ಅಲ್ಲ. ಎಲ್ಲರೂ ಒಬ್ರಿಗಿನ್ನ ಒಬ್ಬರು, ಒಂದು ಇಂಡಿಯಾ ಆದರೆ ಒಂದು ಪಾಕಿಸ್ತಾನ, ಒಂದು ಚೈನಾ, ಈ ಥರನೇ ಇವರನ್ನು ಎಲ್ಲ ಒಟ್ಟಿಗೆ ತಗೊಂಡು ಇಷ್ಟು ಜನನ್ನು ಸೋಲ್ತಾ ಬಂದೆ. ಗೆಲುವು ಫೈನಲ್ ನಂದೆ. ಅವ್ರು ಹೇಳೋದು ಕೇಳ್ತಿದ್ದೆ, ಇವ್ರು ಹೇಳೋದು ಕೇಳ್ತಿದ್ದೆ, ಎಲ್ಲರನ್ನೂ ಮಧ್ಯೆ ಇದು ಮಾಡ್ತಿದ್ದೆ. ಎಲ್ಲರಿಗೂ ಅನ್ಸೋದು, ಅಯ್ಯೋ ಇವಳು ಏನು ಹಿಂಗೆ ಸೋಲ್ತಾ ಇದ್ದಾಳೆ ಅಂತ. ಆದರೆ ಒಳಗಡೆಯಿಂದ ಗೆದ್ದಿದ್ದೀನಿ ನಾನು. ಫೈನಲಿ ಒಂದು ಅಚೀವ್ ಮಾಡಿದ್ದೀವಿ. ಆ್ಯಂಡ್ ನೌ ಐ ಆಮ್ ವೆರಿ ಕಾನ್ಫಿಡೆಂಟ್. ಎಷ್ಟು ನಾನು ಒಂದು ಅತ್ತೆ ಮಾವ ಅಪ್ಪ ಅಮ್ಮನ ಒಂದು ಮನೇಲಿ ಇಟ್ಕೊಂಡು ನಿಭಾಯಿಸಿದ್ರೆ ಇಡೀ ಜಗತ್ತನ್ನು ನೀವು ನಿಭಾಯಿಸ್ಬೋದು. ಅದು ನನ್ನ ಸೂತ್ರ ಅಂತ. ಏಕೆಂದರೆ ಅಲ್ಲಿ ಎಮೋಷನ್ಸ್ ಇರುತ್ತೆ. ನಿಮಗೆ ವಿತ್ ಎಮೋಷನು ಇಲ್ಲಿ ಜಾಸ್ತಿ ಮಾತಾಡಿದ್ರೆ ಇವ್ರಿಗೆ ಹರ್ಟ್ ಆಗುತ್ತೆ, ಇಲ್ಲೇನಾರು ಅಂದರೆ ಇವ್ರಿಗೆ ಹರ್ಟ್ ಆಗುತ್ತೆ. ಈ ಎಮೋಷನ್ನ ನೀವು ಗೆದ್ದಿರಬೇಕಾದ್ರೆ ನೀವು 3rd ಪರ್ಸನ್ ಆಗಿ ಕೆಲಸ ಮಾಡ್ತೀರಾ. ಬೇರೆ ಕಡೆ 3rd ಪಾರ್ಟಿ, ನೀವು ಅಲ್ಲಿ ಎಮೋಷನ್ ಇಲ್ಲ. ವಿತೌಟ್ ಎಮೋಷನ್ನು ನಿಮ್ಮ ಸಕ್ಸಸ್ ರೇಟ್ ಎಷ್ಟಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಹಾಗಾಗಿ ಬೇಕಾದಷ್ಟು ಎಲ್ಲ ಹೇಳ್ತಾರೆ, ನಿಮಗೇನು ಗೊತ್ತು, ನೀವೇನು ಹೆಣ್ಮಕ್ಳು ನೋಡಿದ್ದೀರಾ, ಹೆತ್ತಿದ್ದೀರಾ ಎಲ್ಲ ಹೇಳ್ತೀರಾ. ಆದರೆ ನಿಮ್ಮಿಷ್ಟ, ಎಲ್ಲ ಪರ್ಸ್ನಲ್ ಇದು. ನಿಮಗೆ ನಿಮ್ಮ ಮಗಳು ಕಷ್ಟಪಡ್ತಿದ್ದಾಳೆ, ಕರ್ಕೊಂಡು ಹೋಗ್ತೀವಿ ಅಂದರೆ ಕರ್ಕೊಂಡೋಗಿ, ಫೈನ್, ನಮಗೇನು. ಆದರೆ ಕರ್ಕೊಂಡು ಹೋಗೋದೇ ಸೊಲ್ಯೂಷನ್ ಅಲ್ಲ. ಅಲ್ಲೇ ಇರಬೇಕು, ಅಲ್ಲೇ ಗೆಲ್ಲಬೇಕು, ಅಲ್ಲೇ ತೋರಿಸ್ಬೇಕು. ನಾವು ಎಲ್ಲಿ ಸೋಲ್ತಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ ಅದೇ ಜಾಗದಲ್ಲಿ ನಾವು ಗೆಲ್ಲಬೇಕು. ನಾವು ಅಷ್ಟು ಸುಲಭವಾಗಿ ಆಕ್ಸೆಪ್ಟೆನ್ಸ್ ಇರಬಾರ್ದು. ಏನೋ ಮಾಡಿಬಿಟ್ರು, ಆದರೆ ತುಂಬ ಏನೋ ತೊಂದರೆಗಳಿದೆ, ಅವರು ಏನೋ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾರೆ, ಮತ್ತೊಂದು ಮೋಸ್ಟ್ ಡೇಂಜರಸ್ ಅಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕೇ ಹೊರತು ಸಣ್ಣ ಪುಟ್ಟದೆಲ್ಲ ಇದ್ದೇ ಇರುತ್ತೆ. ಒಂದು ಫ್ಯಾಮಿಲಿ, ನೀವು ಹೊಸದಾಗಿ ಮದುವೆಯಾಗಿ ಒಂದು ಫ್ಯಾಮಿಲಿ ಶುರು ಮಾಡಿದಾಗ ಯಾವ ಜಗತ್ತಿನಲ್ಲಿ ಯಾರಿಗೂ ಬಿಗಿನಿಂಗ್ ಆಫ್ ದ ಫ್ಯಾಮಿಲಿ ನಿಮಗೆ ನಾವು ಫಿಲಮ್ಗಳಲ್ಲಿ ನೀವು ತೋರಿಸ್ದಂಗೆ ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿ ಖಂಡಿತ ಇರಲ್ಲ. ಏಕೆ ಬೇಕಾದಷ್ಟು ತೊಂದರೆಗಳಿರುತ್ತೆ, ಅಡ್ಜಸ್ಟ್
ಆಗಿರಲ್ಲ, ಬೇರೆ ಬೇರೆ ಮನಸ್ಸು, ಅರ್ಥ ಮಾಡ್ಕೊಂಡಿರಲ್ಲ. ಆದರೆ ಒಂದಂತೂ ಅರ್ಥ ಮಾಡ್ಕೋಬೇಕು, ಅದು ಮಾತಾಡ್ತಾರಲ್ಲ ಅವರು ನಮಗೆ ಎಷ್ಟು ಹತ್ರದವರು. ನನ್ನ ಗಂಡನಿಗೆ ನನಗೆ ತೊಂದರೆ ಕೊಟ್ಟರೆ ಕಷ್ಟ ಆಗ್ಬಿಡುತ್ತೆ, ನನಗೆ ಆಗೋದಿಲ್ಲ ಅದು, ಅದನ್ನು ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗಂಡನ ಅತ್ತೆ ಮಾವ ಅಂದರೆ ಅದು ಇನ್ನೂ ಸ್ವಲ್ಪ ದೂರದ್ದು, ಅದನ್ನು ನೀವು ಸ್ಟ್ರಗಲ್ ಅದನ್ನು ಮಾಡ್ಬೋದು. ಇನ್ನು ಅವ್ರ ಅಕ್ಕ ತಂಗಿರು ಅಂತಂದರೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಏನಕ್ಕೆ ಅಂದರೆ ಗ್ರ್ಯಾಜುವಲ್ ಆಗಿ ಒಂದಷ್ಟು ವರ್ಷ ಆದಮೇಲೆ ಎಲ್ಲ ಒಂದೊಂದೇ ಕಳಚ್ಕೊಳ್ತಾ ಹೋಗುತ್ತೆ. ಗಂಡ ಮೊದಲಷ್ಟು ಎಷ್ಟು ಅಫೆಕ್ಷನು ಅಕ್ಕ ತಂಗಿರ ಬಗ್ಗೆ ಇಟ್ಕೊಂತಾರೆ ಇರಲ್ಲ, ಅದು ನ್ಯಾಚುರಲ್. ಅದು ಏನಕ್ಕೆ ಅಂದರೆ ಅವನು ಫ್ಯಾಮಿಲಿ ಅಂತ ಬಂದಾಗ ಪ್ರತಿದಿನ ನೋಡಿದಾಗ ಹೆಂಡತಿ ಸರಿನೋ ಅಕ್ಕ ತಂಗಿರು ಸರಿನೋ ಗೊತ್ತಾಗುತ್ತೆ, ನಾವು ಹೇಳೋದೇ ಬೇಕಾಗಿಲ್ಲ. ನಾನು ಯಾವತ್ತೂ ಚಾಡಿ ಅಂತ ಇದುವರೆಗೂ ಅವ್ರ ಹತ್ರ ಯಾವತ್ತೂ ಹೇಳಿಲ್ಲ, ಒಂದು ಚಾಡಿ ಅನ್ನೋದೇ ಪದನೇ ಇಲ್ಲ ಅವ್ರದ್ದು. ಯಾವುದೂ ನಾನು ಇದುವರೆಗೂ ಚೆಕ್ ಮಾಡಿಲ್ಲ, ಅವ್ರದ್ದು ಎಷ್ಟು ಸ್ಯಾಲ್ರಿ ಅಂತಲೂ ನಂಗೆ ಗೊತ್ತಿಲ್ಲ, ಅವ್ರ ಮೊಬೈಲ್ ನಂಬರ್ ಗೊತ್ತಿದೆ ಬಿಟ್ಟರೆ ನಾನು ಯಾವತ್ತದನ್ನ ತೆಗೆದು ನೋಡಿಲ್ಲ. ಏನಕ್ಕೆ ಅಂದರೆ ಇದೆಲ್ಲ ಜೀವನದಲ್ಲಿ ನಮ್ಮನ್ನು ಬೈಂಡ್ ಮಾಡೋಂತಹ ಕೆಲವೊಂದು ವಿಚಾರ, ನಂಬಿಕೆ ಒಂದು. ಫೈನಲಿ ಐ ಟ್ರಸ್ಟ್ ಹಿಮ್ ಲೈಕ್ ಎನಿಥಿಂಗ್. ಅವರು ನನ್ನ ಅಷ್ಟೇ ಇದು ಮಾಡ್ತಾರೆ. ಹಾಗಾಗಿ ಫೈನಲಿ ನನ್ನ ಜೊತೆ ಇರೋರು ನನ್ನ ಗಂಡ ಅಂದಾಗ ಅದು ಸರಿ ಇದ್ಬಿಟ್ರೆ ನೋ ಪ್ರಾಬ್ಲಮ್. ಮಿಕ್ಕದವರೆಲ್ಲ ಗ್ರ್ಯಾಜುವಲಾಗಿ ವಯಸ್ಸಾಗ್ತಾ ಬಂದಂಗೆ ಅವರ ಒಂದು ಶಕ್ತಿನೂ ಕಮ್ಮಿ ಆಗುತ್ತೆ. ಈಗ ನೋಡಿ ಯಾರೂ ಇಲ್ಲ, ಈಗ ನಾನು ಅಷ್ಟೆಲ್ಲ ಕಷ್ಟಪಟ್ಟೆ, ಈಗ ಅವ್ರುಗಳು ಯಾರೂ ಇಲ್ಲವೇ ಇಲ್ಲ. ಅದು ಆಗ ನಾನು ತಡೆದಿದ್ದಕ್ಕೆ ಇವಾಗ ನಾನು ತುಂಬ ಚೆನ್ನಾಗಿದ್ದೀನಿ. ಹೇಳ್ಬೇಕು ಅಂತಂದರೆ ಯು ಹ್ಯಾವ್ ಸೀನ್ ಮೀ, ತುಂಬ ಚೆನ್ನಾಗಿದ್ದೀನಿ ಎಲ್ಲ ಥರದಲ್ಲೂ. ಆದರೆ ನಾನು ಅವಾಗ ದುಡುಕಿ ಒಂದು ನಿರ್ಧಾರ ತಗೊಂಡು, ಇಲ್ಲ ನಮ್ಮಮ್ಮ ಹೇಳಿದ್ರು ಆಯಿತು ಡೈವರ್ಸ್ ಮಾಡೋಣ, ಇಲ್ಲ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ನಾನು ಏನಾರು ಹೋಗಿದ್ದಿರೆ ನನ್ನ ಜೀವನವನ್ನು ನಾನೇ ಹಾಳು ಮಾಡ್ಕೊತಾ ಇದ್ದೆ. ಆಮೇಲೆ ಒಂದು ಪಾಯಿಂಟಲ್ಲಿ ಅನ್ಸೋದು, ಅಯ್ಯೋ ನಾನು ದುಡುಕಿದ್ನೇನೋ, ಅಯ್ಯೋ ಅಪ್ಪ ಅಮ್ಮನ ಮಾತು ಕೇಳಬಾರ್ದಾಗಿತ್ತೇನೋ, ಇದೆಲ್ಲ ಹೆಣ್ಣು ಮಕ್ಕಳಿಗೆ ಗೊತ್ತಾಗುತ್ತೆ ಆಮೇಲೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಆಗಿರುತ್ತೆ. ಆಮೇಲೆ ಇನ್ನೊಂದು ಅಂತ ನಾವು ಓದಿದ್ರು, ಒಂದು ಸಣ್ಣ ವಯಸ್ಸಲ್ಲೇ ಈ ಥರ ಡೈವರ್ಸ್ ಆಗಿ ಇನ್ನೊಂದು ಮದುವೆ ಅಂದಾಗ ಆ ಎರಡನೇದು ಮೊದಲನೇದಕ್ಕಿಂತ ವರ್ಸ್ಟ್ ಆಗಿರುತ್ತೆ. ಹಾಗಾಗಿ ಇದೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ನಾವೆಲ್ಲ ಫೇಸ್ ಮಾಡಿ ಬಂದಿರೋದು. ಈಗ ಅದನ್ನು ಹೇಳ್ತಾ ಇದ್ದೀನಿ, ಆದರೆ ನೀವುಗಳು ಅದನ್ನು ಬೇರೆ ಥರ ಕಮೆಂಟ್ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ, ವೈಯಕ್ತಿಕ ಇದು. ಏಕೆಂದರೆ ನನಗೆ ಗೊತ್ತಿದೆ, ನಾವು ಎಲ್ಲಿ ಕಷ್ಟಪಡ್ತೀವಿ ಅಲ್ಲಿ ಗೆಲ್ಲಬಹುದು, ಸಾಧನೆ ಮಾಡ್ಬೋದು. ಸೋತು ಗೆಲ್ಲುವುದು ಅಂತ ಏನಿದೆ ಅದು ಅದ್ಭುತವಾದ ಒಂದು ಥಿಯರಿ ಅಂತಲೇ ನಾವು ಹೇಳ್ಬೋದು. ಎಲ್ಲಿ ನಾವು ಸೋಲ್ತೀವೋ ಅಲ್ಲೇ ಗೆಲ್ಲಬೇಕಾಗತ್ತೆ. ಸೊ ಆ ಒಂದು ಪಾಠನ ತುಂಬ ಚೆನ್ನಾಗಿ ಹೇಳಿದರು. ಎರಡು ವಿಚಾರಗಳು ನನಗೆ ಅದನ್ನು ರೀಇಟ್ರೇಟ್ ಮಾಡ್ಬೇಕು ಅಂದ್ಕೊಂಡೆ. ಒಂದೇನೆಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಅಂದರೆ ಹೇಳೋದು, ಈಗ ಗಂಡ ಹೆಂಡತಿ ಅನ್ನೋದಿದೆಯಲ್ಲ, ಅದರಷ್ಟು ಏನು ಅದಕ್ಕೇನು ವರ್ಡ್ ಕೊಡ್ತೀರಿ ಗೊತ್ತಿಲ್ಲ. ಯಾಕೆಂದರೆ ನೀವು ಸಾಯೋ ತನಕ ಜೊತೆಲಿರೋದು ನೀವೇ. ಈಗ ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಇವ್ರು ಇರ್ಬೋದು, ಇವ್ರ ತಂದೆ ತಾಯಿ ಇರ್ಬೋದು. ಸೊ ಹೀಗಾಗಿ ಅದನ್ನು ಯಾವುದಕ್ಕೂ ಹೋಲಿಕೆ ಮಾಡೋಕ್ಕಾಗಲ್ಲ. ಅಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಮಾತನ್ನು ಹೇಳಿದರು, ನಿಮ್ಮ ಗಂಡ ನಿಮ್ಮ ಜೊತೆಗಿದ್ದಾನಾ, ನಿಮ್ಮ ಹೆಂಡತಿ ನಿಮ್ಮ ಜೊತೆಗಿದ್ದಾಳ, ಉಳಿದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅವರಪ್ಪ ಅಮ್ಮ, ಅವ್ರ ಅಣ್ಣ ತಮ್ಮ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಗಂಡ ನಿಮ್ಮನ್ನ ಅರ್ಥ ಮಾಡ್ಕೋತಾ ಇದ್ದಾನಾ, ಇಟ್ಸ್ ಓಕೆ, ಮುಗೀತ ಅಲ್ಲಿ ವಿಷಯ. ನಿಮ್ಮ ಹೆಂಡತಿ ನಿಮ್ಮನ್ನ ಅರ್ಥ ಮಾಡ್ಕೋತಾ ಇದ್ದಾರಾ, ಅಲ್ಲಿಗೆ ಮುಗಿತಾ. ನಿಮ್ಮಲ್ಲೇ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಇದೆ. ಖಂಡಿತ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ನೀವೇ ಸಾಲ್ವ್ ಮಾಡ್ಕೋಬೇಕು. ಹೌದು. ಸೊ ಹೀಗಾಗಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ಗಂಡನ ತಂದೆ ತಾಯಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಏನೋ ಹೇಳಿದಾಗ ಗಂಡ ಕೂಡ ಅಸಹಾಯಕನಾಗಿದ್ದು, ಬಟ್ ಅರ್ಥ ಮಾಡ್ಕೊಂಡು ಗೊತ್ತಾಯ್ತು ನನಗೆ, ಬಟ್ ಇಟ್ಸ್ ಓಕೆ ಒಂದು ಸ್ವಲ್ಪ ದಿನ ಅಂತಂದ್ರೆ ಮುಗೀತಲ್ಲಿಗೆ ವಿಷಯ, ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಸೊ ಅದು ಬಹಳ ಇಂಪಾರ್ಟೆಂಟು. ಎರಡನೇದು ನನಗನ್ಸಿದ್ದು ಅಂದರೆ, ಎಲ್ಲಿ ಸೋಲ್ತೀವೋ ಅಲ್ಲೇ ಗೆಲ್ಲೋದಿದೆಯಲ್ಲ, ಅದು ಅಂದರೆ ಗೆಲುವನ್ನು ನೀವು ಮಾತಲ್ಲಿ ಗೆದ್ದು ನೀವು ಅವ್ರ ಬಾಯಿ ಮುಚ್ಚಿಸ್ಬೋದಾಗಿತ್ತು, ಬಟ್ ಅದು ತಾತ್ಕಾಲಿಕ. ಆಮೇಲೆ ಅದರಿಂದ ಏನು ಒಳ್ಳೇದಾಗ್ತಿರ್ಲಿಲ್ಲ. ಅಲ್ಲಿ ಸೋತು ಒಳಗಡೆಯಿಂದ ನೀವು ಶಕ್ತಿ ತುಂಬಿಕೊಂಡು ನಿಮ್ಮ ಲೈಫನ್ನು ನೀವು ಚೆನ್ನಾಗಿ ಮಾಡ್ಕೋತಿರಲ್ಲ, ಅದು ನಿಜವಾದ ಗೆಲುವು. ಭಾಳ ಚೆನ್ನಾಗಿ ನೀವು ಅದನ್ನು ವಿಚಾರಗಳನ್ನ ಹೇಳಿದ್ರಿ. ಆಮೇಲೆ ಎರಡನೇ ಪಾಯಿಂಟ್ ಏನಂತಂದರೆ, ಮೇಡಮ್ ಅವರು ಎಷ್ಟು ಒಂದು ಪ್ರಬುದ್ಧತೆ ಇದೆ ಅಂತಂದರೆ, ನನಗನ್ಸೋದು ಅವ್ರು ಅನುಭವಿಸದೇ ಇರುವಂಥ ಬಿಟ್ಟಿ ಉಪದೇಶಗಳನ್ನ ಖಂಡಿತ ಅವ್ರು ಕೊಡ್ತಾ ಇಲ್ಲ. ಖಂಡಿತ ಏನು ಅನುಭವಿಸಿದ್ದಾರೆ, ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನಷ್ಟೇ ಹೇಳ್ತಾ ಇದ್ದಾರೆ. ಓಕೆ, ನಾನು ಆ ವಿಚಾರದಲ್ಲಿ ನನಗೂ ಕೂಡ ಏನೋ ಒಂದು ಹೇಳಬೇಕು ಅಂದಾಗ, ಯಾವುದೊಂದು ವಿಡಿಯೋ ಮಾಡ್ಬೇಕನ್ನ ನಾನು ಇದನ್ನು ಸರಿ ಇದೀನ ಫಸ್ಟು ಅನ್ನೋದೇ ನಂಗೆ ಯೋಚನೆ. ಇಲ್ಲ ಅಂದರೆ ನಮ್ಮ ಮಾತಲ್ಲಿ ದಮ್ಮಿರಲ್ಲ. ಆಮೇಲೆ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ. ಈಗ ನಿಮ್ಮಲ್ಲಿ ಕನ್ವಿಕ್ಷನ್ ಇಲ್ಲ ಅಂತಂದರೆ, ಈಗ ಕಷ್ಟಪಟ್ಟು ನೀವು ಮುಂದೆ ಬರಬೇಕು ಅಂದರೆ ನೀವು ಕಷ್ಟಪಟ್ಟರೆ ಅಷ್ಟೇ ಅದು ಆ ಮಾತಲ್ಲಿ ಒಂದು ಕನ್ವಿಕ್ಷನ್ ಇರುತ್ತೆ. ಅದನ್ನು ಕಷ್ಟಪಡದೇವ್ರೂ ಹೇಳ್ಬೋದು, ಕಷ್ಟಪಟ್ಟವನು ಹೇಳ್ಬೋದು, ಬಟ್ ಕಷ್ಟಪಟ್ಟವನು ಹೇಳಿದಾಗ ಆ ಕನ್ವಿಕ್ಷನ್ ಇರುತ್ತಲ್ಲ, ಅದು ರೀಚ್ ಆಗುತ್ತೆ. ಖಂಡಿತ ಅಲ್ವಾ? ಸೊ ಹಾಗೆ ನಿಮ್ಗೆ ಅದು ಬಹಳಷ್ಟು ಜನರಿಗೆ ರೀಚ್ ಆಗಿದೆ. ಕೆಲವೊಬ್ರಿಗೆ ಅರ್ಥ ಆಗದೆ ಇರ್ಬೋದು, ಬಟ್ ಇಟ್ಸ್ ಓಕೆ, ಅದು ಕೂಡ ಆ ಒಂದು ಮೆಚುರಿಟಿ ಲೆವೆಲ್ ಬಂದಾಗ ಅದು ಅರ್ಥ ಆಗುತ್ತೆ. ಬಟ್ ಅರ್ಥ ಮಾಡಿಸುವಂಥ ಪ್ರಯತ್ನದ ಅಂಗವಾಗಿ ಇವತ್ತು ನಾನು ಈ ವಿಡಿಯೋನ ಮಾಡಿದೆ. ಮತ್ತೊಂದು ಸಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, 100 ಎಪಿಸೋಡ್ಗಳನ್ನ ಪೂರೈಸೋದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಈ ಒಂದು ಸಕ್ಸಸ್ ಯಾತ್ರೆ ಹೀಗೆ ಮುಂದುವರಿಲಿ. ಇನ್ನೂ ಸುಮಾರು ಕೆಲಸ ಮಾಡೋದು ಬಾಕಿ ಇದೆ. ಇಟ್ ಜಸ್ಟ್
ಇದು ಮೊದಲನೇ ಇನ್ನಿಂಗ್ಸ್ ಅಷ್ಟೇ ಮುಗಿದಿದೆ ನಮ್ಮ ಲೈಫಲ್ಲಿ, ಇನ್ನೂ ಒಂದು ಇನ್ನಿಂಗ್ಸ್, ದೊಡ್ಡ ಇನ್ನಿಂಗ್ಸ್ ಬಾಕಿ ಇದೆ ಅಲ್ವಾ? ಹೌದು, ಖಂಡಿತ ಇದೆ. ಆಮೇಲೆ ಇನ್ನೊಂದು ಕೊನೆಯದಾಗಿ ಭಾಳ ಜನ ಅನ್ಕೊಂಡಿರ್ತಾರೆ, ಓ ಇವ್ರು ಸಕ್ಸಸ್ಫುಲ್ ಅಂತ ಹೇಳಿ. ನನ್ನ ಬಗ್ಗೆನೂ ಕೆಲವರು ಅಂದ್ಕೊಂಡಿರ್ಬೋದು, ನಾನೇನು ಹಂಗೆ ಅಂದ್ಕೊಳ್ಳಲ್ಲ, ಬಟ್ ಒಂದು ಹಂತಕ್ಕೆ ಏನೋ ಒಂದು ಕೆಲಸ ಮಾಡಿದ್ದೀವಿ ಅಂತ ಅನ್ಬೋದು, ಮೇಡಮ್ ಅಂದ್ಕೊಂಡಿರ್ಬೋದು. ಬಟ್ ಒಂದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ಸಕ್ಸಸ್ ಸಿಕ್ಕಿರಬಹುದು ಒಂದು ಹಂತಕ್ಕೆ, ಆದರೆ ಸ್ಟ್ರಗಲ್ ಇವತ್ತೂ ಜಾರಿಯಲ್ಲಿದೆ. ಖಂಡಿತ ಸರ್. ಇವತ್ತೂ ಕಷ್ಟಪಡ್ತೀವಿ, ಇವತ್ತೂ ನಾನು ಪೇಪರ್ ಓದಬೇಕು, ಇವತ್ತೂ ನಾನು ಸಿನಿಮಾಗಳು ನೋಡಬೇಕು, ಇವತ್ತೂ ನಾನು ಯಾರ ಜೊತೆಗೆ ಮಾತಾಡಬೇಕು, ಇವತ್ತೂ ಮೀಟಿಂಗ್ಗಳನ್ನ ಮಾಡಬೇಕು, ಇವತ್ತೂ ಗೈಡ್ ಮಾಡ್ಬೇಕು ಟೀಮಿಗೆ, ಅದೆಲ್ಲ ನಡೀತಾ ಇರುತ್ತೆ. ಅದೇ ಥರ ಮೇಡಮ್ ಕೂಡ ಅವ್ರ ಸ್ಟ್ರಗಲ್ ಇನ್ನೂ ಅವ್ರು ಮಾಡ್ತಾನೆ ಇರ್ತಾರೆ. ಖಂಡಿತ. ಸೊ ಹೀಗಾಗಿ ದಯವಿಟ್ಟು ಸಕ್ಸಸ್ಫುಲ್ ವ್ಯಕ್ತಿಗಳು ಆರಾಮಾಗಿರ್ತಾರೆ ಅಂತ ಅನ್ಕೋಬೇಡಿ. ನಾವಷ್ಟೇ ಹೇಳ್ತಾ ಇಲ್ಲ, ನೀವು ಯಾವುದೇ ಜಗತ್ತಿನ ಸಕ್ಸಸ್ಫುಲ್ ವ್ಯಕ್ತಿನ ನೀವು ಹಿಂದೆ ಹೋಗಿ ನೋಡಿ, ಅವ್ರ ಸ್ಟ್ರಗಲ್ ಜಾರಿಯಲ್ಲಿರುತ್ತೆ. ಇದು ಹೆಂಗಂದರೆ, ಒಂದು ಬಾತುಕೋಳಿ ನೀರಲ್ಲಿ ಹಿಂಗೆ ಹೋಗ್ತಾ ಇರ್ಬೇಕಾ ತೇಲ್ದಂಗೆ ಅನಿಸುತ್ತಂತೆ, ಅದ್ರ ಕೆಳಗಡೆ ನೋಡಿದಾಗ ಗೊತ್ತಾಗುತ್ತೆ ಅದು ಕಾಲುಗಳನ್ನ ವಿಗ್ರಸಾಗಿ ಬಡಿತಾ ಇರುತ್ತೆ. ಅದು ಕಾಣಲ್ಲ ನಮಗೆ, ಬರೀ ಇದು ಮಾತ್ರ ಕಾಣ್ತಿರುತ್ತೆ. ಸೊ ಹಾಗಾಗಿ ಅಷ್ಟು ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸಿದ್ರೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಈ ಒಂದು ಎಪಿಸೋಡ್ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.